ಕಳಸ ತಾಲೂಕು ಸಂಸೆ ಗ್ರಾಮದ ಬಸ್ತಿಗದ್ದೆ ನಿವಾಸಿಯಾದ ದಲಿತ 28 ವರ್ಷ ಪ್ರಾಯದ ನಾಗೇಶ್ ಎಂಬುವರ ಮೇಲೆ ಈ ಹಿಂದೆ ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ಸಿದ್ದೇಶ್ ಎಂಬ ಪೇದೆಯವರು ಮತ್ತು ಸ್ಥಳೀಯ ಯುವಕರಾದಂಥ ಸುರಕ್ಷಿತ್ ಮತ್ತು ಶಶಿ ಎಂಬುವರು ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ವಿಚಾರ ಬಹುಶಃ ನಿಮಗೆಲ್ಲರೂ ಗೊತ್ತಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬಹುಶಃ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಮಿತಿ ಸದಸ್ಯರು ಆಶಾ ಸಂತೋಷ್ ಅವರು ಮೂಡಿಗೆರೆ ಇವರು ಭಾಗವಹಿಸಿದ್ದಾರೆ. ಅದರಂತೆ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾದಂಥ ಸಂತೋಷ್ ಮೂಡಿಗೆರೆ ಇವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ APCRನ ನಾಗರಿಕ ಹಕ್ಕುಗಳ ರಕ್ಷಣಾ ಸಂಘ ಕರ್ನಾಟಕ ಇದರ ಸದಸ್ಯರಾದಂಥ ಜಿಲ್ಲಾ ಸದಸ್ಯರಾದಂಥ ಶ್ರೀನಿವಾಸ್ ಹಾಗೂ ಸಂತ್ರಸ್ತರಾದಂಥ ಕಮಲಾಕ್ಷಿ ಮತ್ತು ಯೋಗೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬಹುಶಃ ಇವತ್ತು ನಾವು ಪೊಲೀಸ್ ದೌರ್ಜನ್ಯ ಮತ್ತು ಮೇಲ್ಜಾತಿ ಯುವಕರಿಂದ ಅಮಾನುಷ ಹಲ್ಲೆಗೊಳಗಾಗಿ ದಲಿತ ಆಟೋ ಚಾಲಕ ನಾಗೇಶನ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ದಿನಗಳಿಂದ ಕಳೆದ 1 ತಿಂಗಳಿನಿಂದ ಈ ಹಿಂದೆ APCR ಮತ್ತು ದಲಿತ ಸಂಘರ್ಷ ಸಮಿತಿಯು ನಿರಂತರವಾಗಿ ಅವರ ನೋವಿಗೆ ಸ್ಪಂದನೆ ಕೊಡುತ್ತಾ ವಿವಿಧ ಕಾರ್ಯಕ್ರಮಗಳ ಜೊತೆ ನಾವು ಸಂತ್ರಸ್ತರ ಜೊತೆ ಇದ್ದೀವಿ. ಬಹುಶಃ ಈವರೆಗೂ ಕೂಡ ನಾವು ಕಳೆದ ಹಲ್ಲೆಗೊಳಗಾಗದಂತ ಸಂದರ್ಭದಲ್ಲಿ ಏನು ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ 3 ಜನ ಆರೋಪಿಗಳ ಮೇಲೆ ಕ್ರಮವನ್ನ ವಹಿಸಲಾಗಿತ್ತು. ಅದರ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಬಹುಶಃ ಇದ್ರ ಜೊತೆಯಲ್ಲಿ ನಮಗೆ ನಿನ್ನೆ ಬಂದಂತ ಮಾಹಿತಿ ಪ್ರಕಾರ ಒಬ್ಬ ಆರೋಪಿ ಸಿದ್ದೇಶ್ ಮತ್ತು ಸಹಕರಿಸಿದಂತ ಒಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ ಎಂಬ ಮಾಹಿತಿ ಇದೆ. ಇದರ ಜೊತೆಯಲ್ಲಿ ನಾವು ಇವತ್ತು APCR ಸಂಘಟನೆ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು ಕೆಲವೊಂದು ಬೇಡಿಕೆಗಳನ್ನ ಇಡುವುದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈ ಕುಟುಂಬ ಇವತ್ತು ನೊಂದ ಕುಟುಂಬ ಈ ಕುಟುಂಬಕ್ಕೆ ಪರಿಹಾರವನ್ನ ಸರ್ಕಾರ ಘೋಷಿಸಬೇಕು ಅಂತೇಳಿ ನಾವು ಏನು ತೀರ್ಮಾನ ಮಾಡಿದ್ವಿ. ಅದರ ಭಾಗವಾಗಿ ಕರ್ನಾಟಕ ರಾಜ್ಯದ APCRನ ಹೈಕೋರ್ಟ್ ವಕೀಲರಾದಂಥ ಅಖಿಲ ವಿದ್ಯಾಸಂದ್ರ ಮತ್ತು ನಿಯಾಜ್ ರವರು ಸುಮಾರು ಒಂದು 5 ಜನ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರಕ್ಕೆ ಅವರಿಗೆ ಕೊಡಬೇಕಾದಂತ ಪರಿಹಾರವನ್ನ ಘೋಷಣೆ ಮಾಡುವಂತ ರೀತಿಯಲ್ಲಿ ಹೈಕೋರ್ಟ್ನ ಮುಖಾಂತರ ನಾವು ದಾವೆಯನ್ನು ಹೂಡಿ ಒತ್ತಾಯ ಪಡಿಸ್ತೀವಿ ಅಂತ ಹೇಳಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸೋದಿಕ್ಕೆ ನಾವು ಇವತ್ತು ಕಾರ್ಯಗತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಿದ್ದೀವಿ. ಬಹುಶಃ ಈಗಾಗಲೇ ನಿನ್ನೆ ಬಂದಂತ ಒಂದು ವರದಿಯಂತೆ ಆರೋಪಿಗಳನ್ನ ಹಿಡಿಯುವುದರ ಮೂಲಕ ಅವರು ಎಲ್ಲಿ ಇದ್ರು ಕೂಡ ತಲೆಮರೆಸಿಕೊಂಡಿದ್ರು ಕೂಡ ಆರೋಪಿಗಳನ್ನ ಇನ್ನು ಉಳಿದಂತ ಆರೋಪಿಗಳನ್ನ ಕೂಡಲೇ ಬಂಧಿಸ್ಬಿಟ್ಟು ಅವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತೇಳಿ ಒಂದು ಬೇಡಿಕೆ. ತದನಂತರ ನಾಗೇಶನ ಪತ್ನಿ ಹಾಗೂ ಮಗು ತಾಯಿ ತಂಗಿ ಅಣ್ಣನಿಗೆ ಸರ್ಕಾರದಿಂದ ತಲಾ 50 ಲಕ್ಷ ರೂಪಾಯಿಯನ್ನ ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಅದರಂತೆ ಸರ್ಕಾರಿ ಉದ್ಯೋಗವನ್ನ ನಾಗೇಶನ ಪತ್ನಿ ನೇತ್ರ ಅವರಿಗೆ ನೀಡಬೇಕು, ಉದ್ಯೋಗವನ್ನು ತಕ್ಷಣವೇ ಜಾರಿಗೊಳಿಸಬೇಕು ಅಂತೇಳಿ ಭವಿಷ್ಯವಿದೆ. ಭವಿಷ್ಯದ ದಿನಗಳಲ್ಲಿ ಅವರಿಗೆ ಜೀವನದ ಆಧಾರಕ್ಕೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಹಾಗೆಯೇ ನಾಗೇಶನ 1.5 ತಿಂಗಳ ಮಗುವಿನ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆಯೇ ನೇರವಾಗಿ ವಹಿಸಿಕೊಳ್ಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ. ಮತ್ತು ಸರ್ಕಾರ ಇವರಿಗೆ ಪರಿಹಾರ ಘೋಷಣೆ ಮಾಡುವ ನಿಟ್ಟಿನಲ್ಲಿ ಆರೋಪಿಗಳ ಆಸ್ತಿಯನ್ನು ಜಪ್ತಿ ಮಾಡಿ
ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಬಹುಶಃ ಇದರಲ್ಲಿ ಯಾರು ಯಾರು ಆರೋಪಿಗಳು ಭಾಗಿಯಾಗಿದ್ದಾರೋ ಅವರ ಆಸ್ತಿಯನ್ನು ಜಪ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಇದೆ. ಇನ್ನೊಂದು, ನಾಗೇಶನ ದುಡಿದು ತಿಂತಕ್ಕಂಥ ಆ ಆಟೋವನ್ನ ಇವತ್ತು ಪೊಲೀಸರು ವಶಪಡಿಸಿಕೊಂಡು ಮೂಲ ಆಧಾರವಾಗಿದ್ದಂತ ಆ ಆಟೋದ ಮೇಲೆ ಇವರು ಏನು ಕೇಸು ದಾಖಲಿಸಿ ವಶಪಡಿಸಿಕೊಂಡಿದ್ರು, ಅದರ ಒಂದು ನೋವಿನಿಂದಲೇ ಇವತ್ತು ಜಿಗುಪ್ಸೆಗೊಂಡು ನಾಗೇಶ ಮೃತಪಟ್ಟಿರುವುದಂತದ್ದು ಅಂತೂ ಸಾಬೀತಾಗಿದೆ. ಅವರು ಡೆತ್ ನೋಟ್ ಅಲ್ಲಿ ಕೂಡ ಬರೆದಿಟ್ಟಿದ್ದಾರೆ, ಆರೋಪಿಗಳ ಹೆಸರನ್ನು ಬರೆದಿಟ್ಟಿದ್ದಾರೆ, ಅವರ ನೋವುಗಳನ್ನ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ. ಇದನ್ನ ನಾವು ಮೊನ್ನೆಯಿಂದಲೂ ಕೂಡ, ಕಳೆದ ಈ ಪ್ರಕರಣ ನಡೆದ ಅಂದಿನಿಂದಲೂ ಕೂಡ ಒತ್ತಾಯವನ್ನ ಮಾಡಿಕೊಂಡು ಬರ್ತಿದ್ದೀವಿ. ಅವರು ದುಡಿದು ತಿಂತಕ್ಕಂಥ ಆ ಆಟೋವನ್ನ ಬಿಡುಗಡೆಗೊಳಿಸಬೇಕು, ಅವರಿಗೆ ಅದನ್ನ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ಕೊಂಡು ಬರ್ತಿದ್ವಿ. ಅದನ್ನ ನೀಡಲು ವಿಳಂಬ ಆಗಿರೋದ್ರಿಂದ ಮತ್ತು ಕಾನೂನು ರೀತಿಯ ಹೇಳಿಕೆಗಳನ್ನು ಹೇಳಿರ್ತಕ್ಕಂಥ ರೀತಿಯಿಂದ ಅವರು ಇವತ್ತು ಬೇಸತ್ತು ಜಿಗುಪ್ಸೆಗೊಂಡು ಮರಣಕ್ಕೆ ಶರಣಾಗಿದ್ದಾರೆ. ಆದ್ರಿಂದ ಕೂಡಲೇ ಅದನ್ನು ಕೂಡ ರಿಲೀಸ್ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಈ ಎಲ್ಲ ವಿಚಾರಗಳನ್ನು ಸಂಬಂಧಪಟ್ಟ ಇಲಾಖೆಗಳು ಗಂಭೀರವಾಗಿ ಪರಿಗಣಿಸಬೇಕು. ಪರಿಗಣಿಸಿ ಈ ನಮ್ಮ ಏನು ಬೇಡಿಕೆಗಳಿದಾವೆ, ಈ ಬೇಡಿಕೆಗಳನ್ನ ಅವರು ಜಾರಿಗೊಳಿಸಬೇಕು ಅಂತೇಳಿ ಚಿಕ್ಕಮಗಳೂರು ಜಿಲ್ಲಾ APCR ಸಂಘಟನೆ ಒತ್ತಾಯಿಸ್ತದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಈಗಾಗಲೇ ಮೊದಲೇ ನಾವು ಹೇಳಿದಂತೆ, ನಾನು ವೈಯಕ್ತಿಕವಾಗಿ ಇಲಾಖೆಯ ಮೇಲೆ ಯಾವುದೇ ದ್ವೇಷಗಳಿಲ್ಲ. ಬಹುಶಃ ಈ ಸಮಾಜದಲ್ಲಿ ನಡೀತಕ್ಕಂಥ ವ್ಯವಸ್ಥೆಯ ವಿರುದ್ಧ ನಾವು ಮಾತಾಡಬೇಕಾಗಿದೆ. ತನಿಖಾಧಿಕಾರಿಗಳು ಮತ್ತು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಮೂಲಕ APCR ಸಂಘಟನೆ ಹೇಳಕ್ ಬಯಸ್ತದೆ. ತನಿಖಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹಾಗೂ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಹಸ್ತಕ್ಷೇಪ ಮಾಡಬೇಕು, ವಿಶೇಷವಾದಂತಹ ತನಿಖೆಯನ್ನ ಮಾಡಬೇಕು. ಈಗಾಗಲೇ ಸಂತ್ರಸ್ತರ ಮಾತುಗಳನ್ನು ತಾವು ಕೇಳ್ಕೊಂಡಿರ್ತೀರಿ ಅಂತ ತಿಳ್ಕೊಳ್ತೀನಿ. ಅವರ ಮುಂದಿನ ಜೀವನಕ್ಕೆ ಏನಾದರೂ ಅಡ್ಡಿಯಾದರೆ ಬೇರೆ ಬೇರೆ ಸಂಘಟನೆಗಳನ್ನು ಸೇರಿಸಿಕೊಂಡು ಸಾವಿರಾರು ಜನರನ್ನ ಸೇರಿಸಿ ಕುದುರೆಮುಖ ಮತ್ತು ಕಳಸಾ ವ್ಯಾಪ್ತಿಯಲ್ಲಿ ಒಂದು ತೀವ್ರತರದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಬೇರೆ ಬೇರೆ ಸಂಘಟನೆಗಳ ಮೂಲಕ ಈ ಒಂದು ವಿಚಾರವನ್ನು ಎತ್ಕೊಂಡು ನಾವು ಹೋಗ್ತೀವಿ ಅಂತ ಅನ್ನೋದನ್ನ APCR ಸಂಘಟನೆ ಇನ್ನೊಂದ್ಸಲ ಎಚ್ಚರಿಕೆಯನ್ನು ನೀಡ್ತದೆ. ಇದ್ರ ಜೊತೆಯಲ್ಲಿ ಈಗ 4 ಜನ ಆರೋಪಿಗಳನ್ನ ಹಿಡಿಯೋದಿಕ್ಕೆ ಕೆಲವು ನಿಬಂಧನೆಗಳನ್ನು ಮಾಡಿಕೊಂಡು ಇಷ್ಟು ದಿನಗಳವರೆಗೆ ದೂಡಿದ್ದನ್ನ ನಾವು ವಿರೋಧಿಸ್ತೀವಿ. ಯಾಕಂತ ಹೇಳಿದ್ರೆ, ಇದೇ ಸಂದರ್ಭದಲ್ಲಿ ಬಡಪಾಯಿ ಕುಟುಂಬಗಳ ಒಬ್ಬ ಸದಸ್ಯ ಏನಾದರೂ ಈ ರೀತಿ ಮಾಡಿದ್ರೆ ಅವನನ್ನು 24 ಗಂಟೆ ಒಳಗೆ ಅರೆಸ್ಟ್ ಮಾಡಿ ತಗೊಂಡು ಬಂದು ಕೂರಿಸುವಂತ ವ್ಯವಸ್ಥೆ ಇತ್ತು. ಬಹುಶಃ ಇವತ್ತು ಸಾಧಾರಣ ಒಂದು ಸಿಲ್ಲಿ ಮ್ಯಾಟರ್ ಅಂತಾನೆ ಹೇಳ್ಬೋದು. ಅಂತವ್ರನ್ನ ಇವತ್ತು ಹಿಡಿದು ಕರ್ಕೊಂಡು ಬರಕ್ಕೆ, ಅರೆಸ್ಟ್ ಮಾಡಕ್ಕೆ ಆಗದೆ ಇದ್ದಂತ ಈ ಒಂದು ವ್ಯವಸ್ಥೆ, ಬಹುಶಃ ಇದ್ರ ಬಗ್ಗೆ ಈ ಇಲಾಖೆಯ ಮೇಲೆ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದೀವಿ. ಪೊಲೀಸ್ ಇಲಾಖೆಯ ಒಬ್ಬ ಅಧಿಕಾರಿಯನ್ನೇ ಹಿಡಿಯಲು ಇಷ್ಟು ವಿಳಂಬ ಮಾಡಿರತಕ್ಕಂಥದ್ದು ಏನು ಎಂಬ ವಿಚಾರವನ್ನ ತನಿಖಾಧಿಕಾರಿಗಳು ಹೇಳಬೇಕಾಗಿದೆ. ಪೊಲೀಸ್ ಇಲಾಖೆ ಕೆಲಸ ಮಾಡಿಕೊಂಡು ಆ ಪೊಲೀಸ್ ಇಲಾಖೆಯಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆರೋಪಿಯನ್ನ ಹಿಡಿಯೋದಕ್ಕೆ ವಿಳಂಬ ಮಾಡಿರುವುದು ಇವು ಸಾಕ್ಷಿ ನಾಶಗಳು ಮತ್ತು ಅವರನ್ನ ಬೇಲ್ ತಗೊಳ್ಳುವವರೆಗೆ ಅವರನ್ನ ಕಾಯಿಸುವಂತ ರೀತಿಯಲ್ಲಿ ಇದನ್ನು ವ್ಯವಸ್ಥಿತವಾಗಿ ಮಾಡಲಾಗಿದೆ ಎಂಬ ಆರೋಪವನ್ನು ಕೂಡ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಈಗಾಗಲೇ ನಮಗೆ ಮಾಹಿತಿ ಬಂದಂತೆ ನಮ್ಮ APCR ರಾಜ್ಯ ಸಮಿತಿ ತಂಡದ ನಿಯೋಗ ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ವಿಚಾರಗಳನ್ನ ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಆ ನಿಯೋಗದಲ್ಲಿ ಹೈಕೋರ್ಟ್ನ ನ್ಯಾಯವಾದಿಗಳು ಅಖಿಲ ವಿದ್ಯಾಸಂದ್ರ, ಮೊಹಮ್ಮದ್ ನಿಯಾಜ್ ವಸೀಂ ಹಾಗೂ ಸಂಜಯ್ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಮೊಹಮ್ಮದ್ ಸಮೀವುಲ್ಲಾರವರು ಮತ್ತು ನಮ್ಮ ತಂಡಗಳು ಹೋಗಿ ಮಾತುಗಳನ್ನು ಕೇಳಿದಾಗ ನಮ್ಮ ವಕೀಲರು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಹಿಡಿಯೋದಕ್ಕೆ ಎಷ್ಟು ವಿಳಂಬ ಯಾಕೆ ಮಾಡಿದ್ರಿ ಎಂಬ ಪ್ರಶ್ನೆಯನ್ನು ಕೇಳಿದ ನಂತರ ಬಹುಶಃ ಪೊಲೀಸ್ ಇಲಾಖೆ ಚುರುಕಾಗಿದೆ ಅಂತ ಅನ್ಸ್ಕೊಂತೀನಿ. ಅದರ ನಂತರ ನಿನ್ನೆ ಬಂದ ವರದಿಯಂತೆ ಸಿದ್ದೇಶನ್ನ ನಾವು ಬಂಧಿಸ್ತೀವಿ ಅಂತೇಳಿ ಒಂದು ವರದಿಯನ್ನ
ಕೊಡ್ತಾರೆ. ಬಹುಶಃ ಅದು ನಾವು ಕೂಡ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇದು ಸತ್ಯವಾಗಿರ್ಲಿ. ಇದ್ರ ಜೊತೆಯಲ್ಲಿ ಇನ್ನು ಆ ಮೂರು ಜನ ಯಾರು ಆರೋಪಿಗಳಿದ್ದಾರೆ, ಖಂಡಿತವಾಗಿ ಅವ್ರನ್ನ ಕೆಲವೇ ದಿನಗಳಲ್ಲಿ ಬಂಧಿಸಬೇಕು ಅಂತೇಳಿ ನಾವು ಆಗ್ರಹವನ್ನು ಪಡಿಸ್ತಿದ್ದೀವಿ. ಬಂಧಿಸದಿದ್ದಲ್ಲಿ ಈಗ ಸಂತ್ರಸ್ತರು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಟ್ಟಿರ್ತಕ್ಕಂಥ ಆ ಕುಟುಂಬಸ್ಥರ ಜೊತೆ ನಾವಿದ್ದು, ಅವರು ನಾಳೆ ಏನಾದ್ರೂ ಅವರ ಸುಟ್ಟುಕೊಂಡು ಏನಾದ್ರೂ ಆತ್ಮಹತ್ಯೆ ಮಾಡಿಕೊಂಡ್ರೆ APCR ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಇತರೆ ಎಲ್ಲ ಜನಪರ ಹೋರಾಟಗಾರರನ್ನು ಸೇರಿಸಿಕೊಂಡು ಮುಂದಿನ ಚಳವಳಿಯನ್ನು ನಾವು ನಿರೂಪಿಸಬೇಕಾಗುತ್ತದೆ. ದಯವಿಟ್ಟು ಪೊಲೀಸ್ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಕುಟುಂಬಸ್ಥರನ್ನ ಯಾವುದೇ ಅಹಿತಕರ ಘಟನೆಗೆ ಹೋಗದಂತೆ ತಡೆಯುವಂತ ಶಕ್ತಿಯನ್ನ ನೀವು ತೋರಿಸಬೇಕಾಗಿದೆ. ಯಾರು ಆರೋಪಿಗಳಿದ್ರೆ ಅವ್ರನ್ನ ಬಂಧಿಸುವಂತ ಕೆಲಸವನ್ನು ನೀವು ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಬೇರೆ ರೀತಿಯ ಒಂದು ದಾರಿಗೆ ಅನುವು ಮಾಡಿಕೊಡದೆ ನೀವು ಖಂಡಿತವಾಗಿ ಈ ವಿಚಾರದಲ್ಲಿ ನಾವು ನಿಮ್ಮನ್ನ ಯಾವುದೇ ರೀತಿಯ ಮುಲಾಜಿಲ್ಲದೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ತಕ್ಷಣ ಇದರ ಮೇಲೆ ಈ ವಿಚಾರದ ಮೇಲೆ ಹಸ್ತಕ್ಷೇಪವನ್ನು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಕೂಡ ಇದನ್ನ ಹೇಳಿಕೆ ಪಡ್ಕೊಂಡು ಮುಂದಿನ ತನಿಖೆಗೆ ಮತ್ತು ಬೇಡಿಕೆ ಈಡೇರಿಸುವಂತ ಕೆಲಸವನ್ನು ಮಾಡಬೇಕಾಗಿ APCR ಸಂಘಟನೆ ಈ ಒಂದು ವಿನಂತಿಯನ್ನು ಮಾಡ್ಕೊಂತಿದೆ. ಪೊಲೀಸ್ ದೌರ್ಜನ್ಯ ಮತ್ತು ಮೇಲ್ಜಾತಿ ಯುವಕರಿಂದ ಅಮಾನುಷ ಹಲ್ಲೆಗೊಳಗಾಗಿ ದಲಿತ ಆಟೋ ಚಾಲಕ ನಾಗೇಶ್ ಏನ ಆತ್ಮಹತ್ಯೆ ಮಾಡ್ಕೊಂಡ್ರು. ಆಗಸ್ಟ್ 13ನೇ ತಾರೀಕು ಡೆತ್ ನೋಟ್ ಬರೆದಿಟ್ಟು ಏನು ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ಪ್ರಕರಣದ ಕುರಿತು ದಸಂಸ ಅಂಬೇಡ್ಕರ್ ವಾದ ಮತ್ತು APCR ನಿಂದ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುವ ಸಲುವಾಗಿ ಈ ಪ್ರೆಸ್ ಮೀಟ್ ಅನ್ನ ಇವತ್ತು ನಾವು ಕರೆದಿದ್ವಿ. ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಈಗ ಸಂತ್ರಸ್ತರ ಕುಟುಂಬದವರು ಕೂಡ ಇದ್ದಾರೆ. ನಮ್ಗೆಲ್ಲರಿಗೂ ಒಂದು ಆಘಾತ ಆದದ್ದೇನೆಂದ್ರೆ ಕಳೆದ ತಿಂಗಳಿನಿಂದ ಒಂದು ತಿಂಗಳಿಂದನೂ ಕೂಡ ನಾವು ನಾಗೇಶನ ಒಟ್ಟಿಗೆ ಆತನ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಜೊತೆಲಿ ಇದ್ರೂ ಕೂಡ ಕಡೆ ಸಮಯದಲ್ಲಿ ಆಟೋವನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ಲ ಎಂಬ ಒಂದೇ ಒಂದು ನೋವಿನಿಂದ ಹುಡುಗ ಮತ್ತೆ ಮಾನಸಿಕವಾಗಿ ಏನು ಕಿರುಕುಳ ಆಗಿತ್ತು, ಅವನಿಗೆ ದೈಹಿಕವಾಗಿ ಏನು ಹಲ್ಲೆ ಆಗಿತ್ತು, ಆ ಎಲ್ಲ ಹಲ್ಲೆಗಳಿಂದ ಅವನು ಮನನೊಂದು ಪಾಪ ಕೆಲಸ ಮಾಡ್ಲಿಕ್ಕೂ ಕೂಡ ಅವನಿಗೆ ಆಗ್ತಾ ಇರ್ಲಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಅವ್ರ ಕುಟುಂಬದವರಿಂದ ನಾವು ಕೇಳಲ್ಪಟ್ಟಾಗ ಬೇಸರ ಆಯ್ತು. ಹಾಸ್ಪಿಟಲ್ ಜಿಲ್ಲಾಸ್ಪತ್ರೆಯಲ್ಲಿ 1 ವಾರಗಳ ಕಾಲ ಏನು ಚಿಕಿತ್ಸೆ ತಗೊಂಡು ಹೊರಗಡೆ ಬರ್ತಾರೆ. ಬಂದ ನಂತರದಲ್ಲಿ ಆತನಿಗೆ ಹೇಳಿಕೆಗಳನ್ನ ತಗೊಳ್ಳುವಾಗ ಅಲ್ಲಿನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಒಂದು ಸ್ನೇಹಯುತವಾದ ವರ್ತನೆಯನ್ನ ಅಲ್ಲಿ ವರ್ತಿಸಿದ್ರೆ ಖಂಡಿತ ನಾವು ಇವತ್ತು ನಾಗೇಶನ್ನ ಕಳ್ಕೊಳ್ತಿರ್ಲಿಲ್ವೇನೋ. ದುರಂತದ ಸಂಗತಿ ಏನಪ್ಪಾ ಅಂದ್ರೆ ಹೇಳಿಕೆಗಳನ್ನ ಕೇಳುವಾಗ ನಾನು ಹೇಳಿಕೊಟ್ಟಾಗೆ ನೀನು ಹೇಳ್ಬೇಕು, ನಾನು ಹೇಳಿಕೊಟ್ಟಾಗೆ ಹೇಳ್ಬೇಕು ಅಂತ ಹುಡುಗನನ್ನ ಪೀಡಿಸ್ತಿದ್ರಿ ಎಂಬುದಾಗಿ ಆ ಹುಡುಗನೇ ಹೇಳ್ಕೊಂಡಿದ್ದಾನೆ ತನ್ನ ಕುಟುಂಬದವರ ಹತ್ರ. ಇದನ್ನೆಲ್ಲ ಕೇಳುವಾಗ ಮನಸ್ಸು ಕಲಕುವಂತದ್ದು. ಯಾಕಂದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ನೋಡುವಾಗ ಪ್ರತಿಯೊಂದು ದಿನಕ್ಕೆ 6 ನಿಮಿಷಕ್ಕೊಂದಾದ್ರೂ ದೌರ್ಜನ್ಯ ನಡೀತಾ ಇದೆ ದಲಿತರ ಮೇಲೆ. ಇದು ಬಹಳ ಖಂಡನೀಯ. ಈ ಘಟನೆ ವಿವರಗಳನ್ನ ನೋಡುವಾಗ ಆತ ಎಂದಿನಂತೆ ತನ್ನ ಕೆಲಸ ಮುಗಿಸಿ ಶೆಣೈ ಅವರ ತೋಟದ ಜವಾಬ್ದಾರಿಯನ್ನ ಕೂಡ ಹೊತ್ಕೊಂಡಿದ್ದ. ಶೆಣೈ ಅವರು ಮನೆಯ ಮಗನ ಉಪಾಧಿಯಲ್ಲಿ ಆತನನ್ನ ಕಾಣ್ತಾ ಇದ್ರು. ಅವರ ತೋಟದ ಮನೆಯ ಕೀ ಯಾವಾಗ್ಲೂ ಸದಾ ನಾಗೇಶ್ ಅವರ ಹತ್ರನೇ ಇರ್ತಾ ಇತ್ತು. ಆತ ಏನ್ ಮಾಡ್ತಾನೆ ಆ ದಿನದಲ್ಲಿ ಜುಲೈ ತಿಂಗಳಲ್ಲಿ ಜುಲೈ 15, 2025 ರಾತ್ರಿ ಸುಮಾರು ಒಂದು 10:30 ಟೈಮಲ್ಲಿ ಕೆಲಸ ಮುಗಿಸ್ಕೊಂಡು ಅವನು ಅಲ್ಲಿ ಹೋಗಿ ರೆಸ್ಟ್ ಮಾಡ್ಲಿಕ್ಕೆ ಕಾವಲುಗಾರ ಕೆಲಸ ಏನ್ ಮಾಡ್ತಾ ಇದ್ದ ನೈಟ್ ಹೊತ್ತು ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಹೋಗೋ ಟೈಮಲ್ಲಿ ರಸ್ತೆಗೆ ಅಡ್ಡಲಾಗಿ ನಿಲ್ಸಿರ್ತಾರೆ ಪಿಕಪ್ ಅನ್ನ. ಆ ಪಿಕಪ್ ಅನ್ನ ರಸ್ತೆಗೆ ಅಡ್ಡಲಾಗಿ ಪೊಲೀಸ್ ಪೇದೆ ಸಿದ್ದೇಶ್ ಮತ್ತೆ ಸಹಚರರಾದ ಶಶಿ, ಸುರಕ್ಷಿತ್ ಈ 3 ಜನನು ಕೂಡ ಸಾಂಗ್ನ ಹಾಕೊಂಡ ಪಿಕಪ್ ಅಲ್ಲಿ ಮದ್ಯಪಾನದ ಬಾಟಲಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಮದ್ಯಪಾನವನ್ನ ಸೇವಿಸ್ತಾ ಕೂತಿರ್ತಾರೆ. ಆ ಸಮಯದಲ್ಲಿ ಅಮಾಯಕ ನಮ್ಮ ನಾಗೇಶ್ ಹೋಗ್ಬಿಟ್ಟು ಹೇಳ್ತಾನೆ, ದಯವಿಟ್ಟು ಗಾಡಿಯನ್ನ ಸೈಡ್ ಹಾಕಿ, ರಸ್ತೆಗೆ ಅಡ್ಡಲಾಗಿ ಇದೆ, ನಾನು ಹೋಗ್ಬೇಕು, ಶೆಣೈ ಅವರ ತೋಟಕ್ಕೆ ನಾನು ಹೋಗ್ಬೇಕು ಅಂತ. ಆ ಸಮಯದಲ್ಲಿ ಅಲ್ಲಿ ಏನು ಮಾತಿನ ಚಕಮಕಿ ಆಗಿದೆ. ತಕ್ಷಣಕ್ಕೆನೆ ಪೊಲೀಸ್ ಕೆಳಗಡೆ ಇಳಿದು ಬಂದಿದ್ದಾನೆ. ಮದ್ಯಪಾನದ ಬಾಟಲಿಯನ್ನ ಇಟ್ಕೊಂಡಿದ್ದಂತ ಪೊಲೀಸ್ ಪೇದೆ ಸಿದ್ದೇಶ್ ಆ ಸಮಯದಲ್ಲಿ ಕೆಳಗೆ ಇಳಿದು ಬಂದು ನಾಗೇಶನಿಗೆ ಪ್ರಶ್ನೆ ಮಾಡ್ತಾರೆ, ನೀನು ಕೀಳು ಜಾತಿಯವನು, ನನ್ನನ್ನೇ ಮಾತಾಡಿಸುವಷ್ಟಿದ, ಹಾಗೆ ಹೀಗೆ ಅಲ್ಲಿನ ಮಾತಿನ ಚಕಮಕಿಗಳನ್ನ ಆ FIR ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನ FIR ಅಲ್ಲಿ ತಾವು ನೋಡ್ಬೋದು. ಅಷ್ಟೆಲ್ಲ ನಡೆದ ನಂತರದಲ್ಲಿ
ಪಾಪ ಅಮಾಯಕ ಹುಡುಗ ಆಟೋದ ಹತ್ರ ಬರ್ಬೇಕು ಅಂತ ಟಾರ್ಚ್ ಹಾಕೊಂಡ್ ಬರೋ ಸಮಯದಲ್ಲಿ ಆತನ ಮೊಬೈಲ್ ಅನ್ನ ಕಿತ್ಕೊಂಡು ನನ್ನ ವಿಡಿಯೋ ಮಾಡ್ಕೊಳ್ತಿದ್ಯೇನೋ ಅಂತ ಹೇಳಿ ಅವಾಚ್ಯವಾಗಿ ಬೈತಾ, ಜಾತಿ ನಿಂದನೆ ಮಾಡ್ತಾ, ತನ್ನ ಒಂದು ದರ್ಪವನ್ನ ಮೆರಿತಾ ಅಮಾನುಷವಾದ ಹಲ್ಲೆನ ಆ 3 ಜನ ಏನಿದ್ರು 3 ಜನನು ಕೂಡ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬುದಾಗಿ ಸಂತ್ರಸ್ತನೇ ಒಡೆಸಿಕೊಂಡಂತ ನಾಗೇಶನೇ ಆ ಸಮಯದಲ್ಲಿ ತನ್ನ ಕುಟುಂಬದವರೊಟ್ಟಿಗೆ ನಮ್ಮೆಲ್ಲರೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಆ ನೋವನ್ನ. ಇಂತ ಅಮಾನುಷವಾದ ಘಟನೆ ನಡೆದ ನಂತರ ಕೂಡ ಅಷ್ಟು ನೋವುಗಳಲ್ಲಿ ಇದ್ರೂ ಕೂಡ ಹುಡುಗನು ತಕ್ಷಣಕ್ಕೆ ಹಾಸ್ಪಿಟ್ಲ್ ವ್ಯವಸ್ಥೆ ಸಿಗದೆ ಮರುದಿನ ಬೆಳಿಗ್ಗೆ ಕಳಸ ಹಾಸ್ಪಿಟ್ಲಿಗೆ ಬಂದಾಗ ಕಳಸ ಹಾಸ್ಪಿಟ್ಲ್ ಅಲ್ಲಿ ಕೂಡ ವೈದ್ಯರ ಕೊರತೆ. ಇದು ಕಳಸ ಜನತೆಗೆ ಒಂದು ವಿಷಾದನೀಯ ಸಂಗತಿ. ಯಾಕಂದ್ರೆ ಇದು ಒಂದಲ್ಲ, ಯಾವುದೇ ಪ್ರಕರಣಗಳು ಬಂದಾಗ್ಲೂ ಒಂದು ಹೆರಿಗೆ ಸಮಯದಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ತುರ್ತು ಸಂದರ್ಭಗಳಲ್ಲಿ ಇಲ್ಲಿ ಕಾರ್ಮಿಕರು ಹೆಚ್ಚಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲರೂ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿದ್ದಾರೆ, ವಲಸೆ ಕಾರ್ಮಿಕರು ಅಧಿಕವಾಗಿದ್ದಾರೆ. ಚಿಕ್ಕ ಪುಟ್ಟ ಗಾಯಗಳಾಗ್ಬೋದು ಅಥವಾ ಹಾವು ಕಚ್ಚಿದಂತ ಪರಿಸ್ಥಿತಿಗಳಲ್ಲಾಗಿರ್ಬೋದು. ಇಲ್ಲಿ ವೈದ್ಯರಿಲ್ಲದೆ ತುಂಬಾ ಸಮಸ್ಯೆಗಳಾಗ್ತಿದೆ. ಆ ಪರಿಸ್ಥಿತಿ ಅವತ್ತು ಕೂಡ ನಮ್ಮ ನಾಗೇಶನಿಗೆ ಆಯ್ತು. ನಾಗೇಶ್ ಅವ್ರಿಗೆ ಸೂಕ್ತವಾದ ಚಿಕಿತ್ಸೆ ಆ ಟೈಮಲ್ಲಿ ಸಿಗ್ಲಿಲ್ಲ. ಇಲ್ಲಿ ವೈದ್ಯರಿಲ್ಲ, ಚಿಕ್ಕಮಂಗ್ಳೂರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಂಬುದಾಗಿ ಕಳೆದ ತಿಂಗಳಲ್ಲಿ. ಸೊ ಇವ್ರೇನ್ ಮಾಡಿದ್ರು, ಸ್ಟೇಷನ್ ಹತ್ರ ಹೋಗಿ ಕುಟುಂಬದವರೆಲ್ಲ ಸ್ಟೇಷನ್ ಹತ್ರ ಕರ್ಕೊಂಡೋಗಿ ಒಂದು ಕಂಪ್ಲೇಂಟ್ ಮಾಡೋಣ ಅಂತ. ಬಟ್ ಅಲ್ಲಿದ್ದಂತ PSI ಆದರ್ಶ್ ಅವ್ರು ಹೇಳ್ತಾರಂತೆ ಕುಟುಂಬಸ್ಥರಿಗೆ, ಕೇಸ್ ಮಾಡ್ಲಿಕ್ಕೆ ಆಗಲ್ಲ ರೀ, ಅವನದೇ ತಪ್ಪಿದೆ ರೀ, ಅವನೇ ಗಲಾಟೆ ಮಾಡಿದಾನೆ ರೀ, ಆಟೋ ಕದ್ದಿದ್ದಾನೆ ರೀ, ತನ್ನ ಸ್ವಂತ ಆಟೋವನ್ನೇ ಕದ್ದಿದ್ದಾನೆ ಎಂಬ ರೀತಿಯಲ್ಲಿ ಬಿಂಬಿಸಿ ಆತನ ಮೇಲೆ ಸುಳ್ಳು ಕೇಸನ್ನು ಕೂಡ ಪೊಲೀಸ್ ಪೇದೆ ಸಿದ್ದೇಶ ಮತ್ತೆ PSI ಆದರ್ಶ್ ಅವರು ಮತ್ತೆ 2 ಜನ ಸಹಚರರು ಸೇರ್ಕೊಂಡ 4 ಜನನು ಸುಳ್ಳು ಕೇಸನ್ನ ಈತನ ಮೇಲೆ ದಾಖಲು ಮಾಡಿ ಆತನ ಆಟೋವನ್ನ, ನಾಗೇಶನ ಜೀವನಾಧಾರವಾಗಿದ್ದು ಅದೊಂದೇ ಆಟೋ ಮತ್ತೆ ಸ್ಪ್ರೇ ಮಿಷಿನ್, ಅಡಿಕೆ ಸ್ಪ್ರೇ ಮಿಷಿನ್, ಆ ಎರಡನ್ನು ಕೂಡ ವಶಪಡಿಸಿಕೊಳ್ಳುವುದರ ಮುಖಾಂತರ ಅಂದ್ರೆ ಪೊಲೀಸ್ ಸುಪರ್ದಿಗೆ ತಗೊಳ್ಳೋದರ ಮುಖಾಂತರ ಅನ್ಯಾಯವನ್ನ ಆ ಕುಟುಂಬಕ್ಕೆ ಮಾಡ್ತಾರೆ ಪ್ರಥಮವಾಗಿ. ಆದ್ರ ನಂತರದಲ್ಲಿ ಇವ್ರು ಏನ್ ಮಾಡ್ತಾರೆ, ಅನಾರೋಗ್ಯ ಸಮಸ್ಯೆಲಿದ್ದ ಸಂತ್ರಸ್ತ ಆ ಪೆಟ್ಟುಗಳಿಂದ ಆದಂತ ನೋವುಗಳನ್ನ ಚಿಕಿತ್ಸೆ ಪಡಿಸೋದಕ್ಕೋಸ್ಕರ ಚಿಕ್ಕಮಂಗ್ಳೂರು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ 16ನೇ ತಾರೀಕು ಚಿಕ್ಕಮಂಗ್ಳೂರು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಕೆಲವು ಕಾನೂನು ತಜ್ಞರ ಸಹಾಯದೊಂದಿಗೆ ಮಾನ್ಯ SP ಅವರಿಗೆ ಹೋಗಿ ದೂರನ್ನ ಕೊಡ್ಬೇಕಾದ್ರೆ ಮಾನ್ಯ SP ಅವರಿಗೆ ಒಂದು ಅವಕಾಶ ಇತ್ತು ಅಂತ ನಾನು ಅನ್ಕೊಳ್ತೀನಿ. 0 FIR ಮುಖಾಂತರ ಅವರು ಈ ಸ್ಟೇಷನ್ಗೆ ಅವರು ರೆಫರ್ ಮಾಡ್ಬೋದಿತ್ತು. ಬಟ್ ಎಲ್ಲಿ ವಿಳಂಬ ಆಯ್ತು ಅಂತಕ್ಕಂಥದ್ನ ಪೊಲೀಸ್ ಇಲಾಖೆಯ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವಿಚಾರನ ತಿಳಿಸ್ಬೇಕಾಗಿದೆ ಜನತೆಗೆ. ಯಾಕಂದ್ರೆ ಅವತ್ತು 0 FIR ಮಾಡಿ ತಕ್ಷಣಕ್ಕೆ ಅವ್ರು ಕಂಪ್ಲೇಂಟ್ ಮಾಡಿದಿದ್ರೆ 24 hours ಒಳಗಡೆ ಅವ್ರಿಗೇನಾದ್ರೂ ಕೇಸ್ ಮಾಡಿದಿದ್ರೆ ಖಂಡಿತ ಆ ಕುಟುಂಬದಲ್ಲಿ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಆ ನಂಬಿಕೆಯನ್ನು ಕೂಡ ಮೊದಲನೇ ಕೇಸ್ ಆಗ್ಬೇಕಾದ್ರೆ ಆ ನಂಬಿಕೆನ ಆ ಕುಟುಂಬ ಕಳ್ಕೊಳ್ಳುತ್ತೆ. ನ್ಯಾಯ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಿಂದ ನಮ್ಗೆ ಸಿಗಲ್ಲ ಅಂತಕ್ಕಂಥದ್ದನ್ನ. ತದನಂತರದಲ್ಲಿ ಹಾಸ್ಪಿಟಲ್ ಏನು ಚಿಕ್ಕಮಂಗ್ಳೂರು ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ. 16ನೇ ತಾರೀಕು ಮಧ್ಯಾಹ್ನ 3:30 ಅಥವಾ 4 ಗಂಟೆ ಸರಿ ಸುಮಾರು, ಕುಟುಂಬ ಸರಿ ಹೇಳಿದಂತೆ 3:30 ಅಥವಾ 4 ಗಂಟೆ ಸರಿ ಸುಮಾರಲ್ಲಿ ಒಬ್ಬ ವ್ಯಕ್ತಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದು ಇವರನ್ನ ಫಾಲೋ ಮಾಡ್ತಾ ಇರ್ತಾರೆ. ಫೋನ್ ಅಲ್ಲಿ ಮಾತಾಡುವಾಗ, ಹೊರಗಡೆ ಹೋಗುವಾಗ, ನೀರ್ ತರ್ಲಿಕ್ಕೆ ಹೋಗುವಾಗ ಪೇಷಂಟ್ಗೆ ಇವ್ರ ಹಿಂದೆ ಫಾಲೋ ಮಾಡ್ತಾ ಇರ್ತಾರೆ. 3:30 ಇಂದ 9 ಗಂಟೆ ರಾತ್ರಿ 9 ಗಂಟೆವರೆಗೂ ಇವ್ರನ್ನ ಫಾಲೋ ಮಾಡಿ ಅಬ್ಸರ್ವ್ ಮಾಡಿ ನಂತರದಲ್ಲಿ ಹೇಳ್ತಾರಂತೆ ಲಾಸ್ಟ್ಗೆ, ನಾನು ಪೊಲೀಸ್ ಠಾಣೆಯಿಂದ ಬಂದಿದ್ದೀನಿ, ಕುದುರೆಮುಖ ಪೊಲೀಸ್ ಠಾಣೆಯಿಂದ ಬಂದಿದ್ದೀನಿ, ನಿಮ್ಮ ಏನು ಅಡ್ಮಿಟ್ ಆಗಿದ್ದೀರಾ ಇದು MLC ಕೇಸ್ ಆಗಿದೆ, MLC ಕೇಸ್ ಆಗಿರೋ ಕಾರಣ ನಮಗೆ ಇಂಟಿಮೇಶನ್ ಕಳಿಸಿದ್ದಾರೆ, ನೀವು ಹೇಳಿಕೆ ಕೊಡಿ ಎಂಬುದಾಗಿ. ನೀವು ಪೊಲೀಸರು ಅಂತ ಹೇಗ್ ನಂಬಬೇಕು ಅಂತ ಹೇಳ್ಬಿಟ್ಟು ಅವರ ಸಹೋದರಿ ಕಮಲಾಕ್ಷಿ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಸಮಯದಲ್ಲಿ ಪ್ರಶ್ನೆ ಮಾಡಿದ ತಕ್ಷಣಕ್ಕೆ ಆತ ಏನ್ ಮಾಡ್ತಾನೆ, ಮಾನ್ಯ DYSP ಅವ್ರಿಗೆ, ಕುದುರೆಮುಖ ಸರ್ಕಲ್ DYSP ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೊಡ್ತಾರೆ. ಆಗ್ಲೂ ಕೂಡ ಕಮಲಾಕ್ಷಿ ಅವ್ರಿಗೆ ಯಾಕಂದ್ರೆ ನಂಬಿಕೆ ಇರಲ್ಲ. 3:30 ಇಂದ 9:00ವರೆಗೂ ನಮ್ಮ ಹಿಂದೆ ಸುತ್ತಿ ಅವಾಗ ಪೊಲೀಸ್ ಅಂತ ಹೇಳ್ದೆ ಇರೋರು ಹೇಗೆ ನಂಬೋದು ನಮ್ಗೆ? ಯಾಕಂದ್ರೆ ಫಸ್ಟ್ ಹೋದ ತಕ್ಷಣಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಇವರಿಗೆ ನೆರವು ಸಿಕ್ಕಿದಿದ್ರೆ, ಕಾನೂನು ರೀತಿಯಲ್ಲಿ ಅವರಿಗೆ ಸ್ಪಂದಿಸಿದಿದ್ರೆ ಆ ಅನುಮಾನಗಳು ಬರ್ತಾ ಇರ್ಲಿಲ್ಲ ಅವರಿಗೆ. ಬಟ್ ಆ ನೊಂದಿರ್ತಕ್ಕಂಥ ಕುಟುಂಬಕ್ಕೆ ಏನಾಯ್ತು, ಪೊಲೀಸರಿಂದನೇ ಅಮಾನುಷ ಹಲ್ಲೆಗೊಳಗಾಗಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಕೇಸ್ ತಗೊಳ್ಳದೆ ಜಿಲ್ಲಾಸ್ಪತ್ರೆಗೆ ಹೋದಾಗ ಸಿವಿಲ್ ಡ್ರೆಸ್ ಅಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಾನು ಪೊಲೀಸ್ ಅಂತ ಹೇಳಿದ್ರೆ ಯಾರಿಗೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಮಾನಸಿಕವಾಗಿ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ, ಮಾನಸಿಕವಾಗಿ ನೊಂದಿರ್ತಾರೆ. ಅಂತ ಟೈಮಲ್ಲೂ ಕೂಡ ಡಿವೈಎಸ್ಪಿ ಬಂದ ನಂತರನೇ ನಾವು ಹೇಳಿಕೆಯನ್ನ ಕೊಡ್ತೀವಿ ಎಂಬುದಾಗಿ ಕಮಲಾಕ್ಷಿ ಅವರಿಗೆ ಹೇಳಿ ಕಳಿಸ್ತಾರೆ. ಸಂತ್ರಸ್ತ ನಾಗೇಶ್ ಇದ್ರು ಅವರ ತಂಗಿ ಹೇಳ್ಬಿಟ್ಟು, ಇಲ್ಲ ಡಿವೈಎಸ್ಪಿ ಅವರೇ ಬರ್ಲಿ, ಅವ್ರ ಮುಂದೆ ಹೇಳಿಕೆ ಕೊಡ್ತೀವಿ ಅಂತ. 15ನೇ ತಾರೀಕು ಪ್ರಕರಣ ನಡೆದಿದೆ. 16ನೇ ತಾರೀಕು ಇವರಿಗೆ ಯಾವುದೇ ರೀತಿಯಾದ FIR ಆಗಿಲ್ಲ. ಮನೆ SP ಅವ್ರನ್ನ ಕಂಡ್ರು ಕೂಡ ಆಗಿಲ್ಲ. ಯಾಕಂದ್ರೆ ಅಟ್ರಾಸಿಟಿ ಕೇಸು
ಇಂಟಿಮೇಶನ್ ಬಂದ ತಕ್ಷಣಕ್ಕೆ ಅಟ್ರಾಸಿಟಿ ಕೇಸ್ ಮಾಡ್ಬೇಕು ಅಂತಕ್ಕಂಥದ್ದು ಕಾನೂನು. ಬಟ್ ಈ ಅಟ್ರಾಸಿಟಿ ಕೇಸ್ ಅನ್ನ ಎಲ್ಲಿ ದುರ್ಬಲಗೊಳಿಸಿದ್ದಾರೆ? ತಳಮಟ್ಟದಲ್ಲಿ ಫಸ್ಟ್ ಏನ್ FIR ಆಗ್ಬೇಕು ಆ ಮಟ್ಟದಲ್ಲೇ ಪೊಲೀಸ್ ಇಲಾಖೆ ಇವತ್ತು ಯಾಕೆ ನಿರ್ಲಕ್ಷ್ಯವನ್ನ ವಹಿಸಿದೆ ಅಂತಕ್ಕಂಥದ್ನ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆನೇ ಅದನ್ನ ಸಾಬೀತುಪಡಿಸಬೇಕು, ಯಾಕೆ ಎಲ್ಲಿ ವಿಳಂಬ ಆಗ್ತಿದೆ ಎಂಬುದನ್ನ ಅಂತ ನಮ್ಮ ಆಗ್ರಹ. ಅದ್ರ ನಂತರದಲ್ಲಿ 17ನೇ ತಾರೀಕು ಹಾಸ್ಪಿಟಲ್ ಅಲ್ಲೇ ಅವ್ರು ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ. ಅವತ್ತು ಕೂಡ ಯಾವುದೇ ಪೊಲೀಸ್ ಇಲಾಖೆಯವರು ಅಲ್ಲಿ ಅವರಿಗೆ ಒಂದು ಹೇಳಿಕೆ ತಗೊಳ್ಳೋ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಅಥವಾ ಇವರು ಕೊಟ್ಟಂತ ಸಂತ್ರಸ್ತರ ಕುಟುಂಬಸ್ಥರು ಹೇಳುವ ಪ್ರಕಾರವಾಗಿ ಇವ್ರು ಕೊಟ್ಟಂತ ಹೇಳಿಕೆಯನ್ನ ಅಲ್ಲಿ ದಾಖಲು ಮಾಡಿಲ್ಲ ಅಂತ ಅವರ ಕುಟುಂಬಸ್ಥರ ಆರೋಪ ಇದೆ. ಅದ್ರ ನಂತರದಲ್ಲಿ 18ನೇ ತಾರೀಕು ಏನಾಯ್ತು, ಕಳಸಾ ತಾಲೂಕಿಗೆ ನಾವು ಒಂದು ಪ್ರತಿಭಟನೆಯ ನಿಮಿತ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಒಂದು ಪ್ರತಿಭಟನೆಯ ಮುಖಾಂತರವಾಗಿ ಒಂದು ಭೂಮಿ ಹಕ್ಕು ವಿಚಾರದಲ್ಲಿ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಇತ್ತು. ಆ ಕಾರ್ಯಕ್ರಮಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ಸಂತ್ರಸ್ತನ ಕುಟುಂಬಸ್ಥರು ನನಗೆ ಭೇಟಿಯಾಗಿ, ಮೇಡಮ್ ಈ ರೀತಿ ನಮ್ಗೆ ದೌರ್ಜನ್ಯ ಆಗಿದೆ, FIR ಮಾಡ್ರಿ ಅಂತ ಹೇಳಿದ್ರು ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕೇಳ್ಕೊಂಡಾಗ, ಪ್ರತಿಭಟನೆಯಲ್ಲಿ ಇದ್ದಂತ ನಾನು ಕಳಸಾ ತಾಲೂಕು ಕಚೇರಿ ಮುಂದೆ ಇದ್ದಂತ ನಾನು ಪೊಲೀಸ್ ಸ್ಟೇಷನ್ ಅವರು ಕೂಡ ಅಲ್ಲಿ ಪೊಲೀಸರು ಕೂಡ ಬಂದಿದ್ರು. ಅವ್ರಿಗೂ ಕೂಡ ನಾನು ಹೇಳಿದೆ, ನೋಡಿ ಸರ್, ಈ ಪ್ರತಿಭಟನೆ ಮುಗಿಯುವಷ್ಟರಲ್ಲಿ ನೀವು FIR ಅನ್ನ ದಾಖಲು ಮಾಡಿ FIR ಕಾಪಿಯನ್ನ ತಂದು ಕೊಟ್ಟರೆ ಓಕೆ, ಇಲ್ಲ ಅಂದ್ರೆ ನಮ್ಮ ಏನ್ ದಸಂಸ ಹಾಗೂ APCR ಟೀಮ್ ಏನ್ ಇಲ್ಲಿದೀವಿ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆ ಮುಗಿಯುವಷ್ಟರಲ್ಲಿ ನೀವು FIR ಮಾಡಿ ನಮಗೆ ತಂದು ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ನಾವು ಪೊಲೀಸ್ ಠಾಣೆಗೆ ನಾವು ಮುತ್ತಿಗೆ ಹಾಕ್ತೇವೆ ಎಂಬುದಾಗಿ ನಾವು ಎಚ್ಚರಿಕೆಯನ್ನು ನೀಡಿದ ಮೇರೆಗೆ ಅರ್ಧ ಗಂಟೆಯಲ್ಲಿ FIR ಅನ್ನ ನಮಗೆ FIR ಕಾಪಿಯನ್ನ ತಂದು ಕೈ ಕೊಡ್ತಾರೆ. ಇಲ್ಲಿ ಕಳಸಾ ತಾಲೂಕು ಕಚೇರಿ ಮುಂದೆ ಒಬ್ಬ ಸಂತ್ರಸ್ತನ ಕುಟುಂಬಕ್ಕೆ FIR ದಾಖಲು ಮಾಡ್ಲಿಕ್ಕೆ ಹೋದವ್ರಿಗೆ FIR ಕಾಪಿಯನ್ನ ಎಲ್ಲಿ ಕೊಡ್ಬೇಕಿತ್ತು ಅವರು? ಈ ಒಂದು ಪ್ರಶ್ನೆನೂ ಕೂಡ ನಮ್ಮ ಮನಸ್ಸಲ್ಲಿದೆ. ಈ ಪ್ರಶ್ನೆಗೂ ಕೂಡ ನಿಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಗೆ ಉತ್ತರ ಸಿಗುವಂತಾಗ್ಲಿ ಮುಂದಿನ ದಿನಗಳಲ್ಲಿ. ಅಷ್ಟೆಲ್ಲಾ ಸಂದರ್ಭಗಳಾದ ನಂತರನೂ ಕೂಡ ನಾವು 19ನೇ ತಾರೀಕು ಸಂತ್ರಸ್ತ ಹಾಸ್ಪಿಟಲ್ ಏನಿದ್ದ ನಾಗೇಶನನ್ನ ನಾವು ಹೋಗಿ ಭೇಟಿ ಮಾಡಿ ಆತನಿಗೆ ಸಾಂತ್ವನವನ್ನ ಹೇಳಿ, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು DCR ಪೊಲೀಸ್ ಠಾಣೆಯಿಂದನೂ ಕೂಡ ಅವರನ್ನ ಕರೆಸಿ ಸೂಕ್ತವಾದ ಅವರ ಹೇಳಿಕೆಗಳನ್ನ ಅವರು ತಗೊಂಡು, ಅದೇ ರೀತಿಯಾಗಿ ಮೂಡಿಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಆ ಪ್ಲೇಸ್ಗೆ ಬಂದಿದ್ರು ಅವತ್ತು. ಅವರು ಕೂಡ ತಮ್ಮ ಹೇಳಿಕೆಗಳನ್ನ ಅವ್ರದ್ದೇನ್ ಕಾನೂನು ಪ್ರೊಸೀಜರ್ ಏನಿದೆ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ಆ ಸಮಯದಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಈತನನ್ನ ಜೀವನಾಧಾರ ಆಗಿದ್ದ ಆಟೋ ಮತ್ತೆ ಈತನ ಯಾಕಂದ್ರೆ ಒಬ್ಬ ಆಟೋ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಥವಾ ಯಾವುದೇ ಒಬ್ಬ ಇವತ್ತಿನ ದಿನಗಳಲ್ಲಿ ಆಧುನಿಕ ಯುಗದಲ್ಲಿ ಏನಂದ್ರೆ ಮೊಬೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಆಂಡ್ರಾಯ್ಡ್ ಫೋನ್ ನ ಇನ್ಸಿಡೆಂಟ್ ನಡೆದಂತ ದಿನದಲ್ಲೇನೆ ಕೂಡ ಏನ್ ಮಾಡಿದ್ರು, ಕಳವು ಮಾಡಿದ್ದಾರೆ. ಯಾರು? ಆ 3 ಜನ ಆರೋಪಿಗಳು. ಅದನ್ನ ಸಂತ್ರಸ್ತನೇ ನೇರವಾಗಿ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ದ, ದಯವಿಟ್ಟು ನನ್ನ ಮೊಬೈಲ್ ಅನ್ನ ಕೊಡ್ಸಿ. ಯಾಕಂದ್ರೆ ಆ ಕಾಂಟ್ಯಾಕ್ಟ್ಸ್ ಗಳು ಏನಿರುತ್ತೆ, ಒಬ್ಬ ಏನೋ ಒಂದು ಆಟೋ ಡ್ರೈವಿಂಗ್ ಮಾಡ್ತಾನೆ ಅಂದ್ರೆ ಆ ಕಾಂಟ್ಯಾಕ್ಟ್ಸ್ ಗಳು ಎಷ್ಟು ಮುಖ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಆಟೋ ಚಾಲಕರುಗಳು ಏನಾದ್ರೂ ಈ ವಿಡಿಯೋಗಳನ್ನ ನೋಡುವಾಗ ನೀವು ಅನ್ಕೊಳ್ಬಹುದು ಎಷ್ಟು ಇಂಪಾರ್ಟೆಂಟ್ ಒಂದು ಮೊಬೈಲ್ ಅಂತಕ್ಕಂಥದ್ದು ಆಟೋ ಚಾಲಕರಿಗೆ ಅಥವಾ ಒಂದು ದುಡಿತಕ್ಕಂತ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಅದರಿಂದ ಬಹಳ ಮನಸ್ಸಿಗೆ ಬೇಸರವನ್ನ ತಂದುಕೊಂಡಿದ್ದ ಆ ವ್ಯಕ್ತಿ. ಆದ್ರೂ ಕೂಡ ಆ ಸಾಂತ್ವನವನ್ನ ನಾವು ಹೇಳಿ ಆ ದಿನದಿಂದಲೂ ಕೂಡ ನಾವು ಒಟ್ಟಿಗೆ ಇದ್ವಿ. ಅವರ ಕಾನೂನು ಹೋರಾಟದಲ್ಲಿ ಒಂದು ಹೇಳಿಕೆ ತಗೊಳ್ಬೇಕಂದ್ರು ಮೇಡಮ್ ನಮಗ್ ಭಯ ಆಗುತ್ತೆ ಸರ್, ಲಿಂಗಪ್ಪ ಸರ್ ನಮಗ್ ಭಯ ಆಗುತ್ತೆ, ಬನ್ನಿ ನಮ್ಮ ಒಟ್ಟಿಗೆ ಅಂದಾಗ ನಾವು ಖಂಡಿತವಾಗಿಯೂ ಧೈರ್ಯದ ಒಂದು ಧ್ವನಿಯಾಗಿ ಅವ್ರ ಒಟ್ಟಿಗೆ ಹೋಗಿ ನಿಂತಿದ್ದೀವಿ. ವಿಷಾದದ ಸಂಗತಿ ಏನಂದ್ರೆ ಆಗಸ್ಟ್ 13ನೇ ತಾರೀಕು ಏನವರು ಎಲ್ಲಾ ನೋವುಗಳಿಂದ ಆಟವನ್ನ ಬಿಡಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. 1.5 ತಿಂಗಳು ಮಗು, ಹೆಂಡತಿ ಚಿಕ್ಕ ಪ್ರಾಯ ಅಂದ್ರೆ ಒಂದು 19-20 ವರ್ಷದ ವಯಸ್ಸಿನ ಹೆಂಡತಿ ಇರ್ಬೋದು, ಕೂಡಿ ಕುಟುಂಬವಾಗಿ ಒಂದು ಸಂತೋಷವಾಗಿ ಬಾಳ್ಬೇಕಾಗಿದ್ದ ಒಂದು ಕುಟುಂಬ ಇವತ್ತು ದುಃಖದ ಸಾಗರದಲ್ಲಿ ಮುಳುಗಿದೆ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆನೇ ನೇರ ಹೊಣೆಗಾರರು ಎಂಬುದಾಗಿ ನಮ್ಮ ಆಕ್ರೋಶ. ತೀವ್ರವಾಗಿ ನಾವು ಖಂಡಿಸ್ತೇವೆ ಪೊಲೀಸ್ ಇಲಾಖೆಯ ನಡೆಯನ್ನ. ಯಾಕಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕಿತ್ತು, ಅವರ ಕೆಲಸವನ್ನ ಅವರು ಕರೆಕ್ಟ್ ಆಗಿ ಮಾಡಿದಿದ್ರೆ ಇವತ್ತು ನಾವ್ ಯಾರು ಕೂಡ ಇಲ್ಲಿ ಬಂದು ಅವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಅವಕಾಶ ಇದ್ದಿರ್ಲಿಲ್ಲ. ಏನು ಸರ್ಕಾರದಿಂದ ಅವರು ಬರ್ತಕ್ಕಂತ ಸಂಬಳದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬುದಾಗಿ ಅವರು ತಿಳ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ಮರುಕಳಿಸುವುದಿಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೊಲೀಸ್ ಇಲಾಖೆ ಏನಿದೆ ಜನಸ್ನೇಹಿ ಪೊಲೀಸ್ ಠಾಣೆಗಳು ಅಂತ ಏನು ಒಂದು QR ಸ್ಕ್ಯಾನ್ ಗಳನ್ನ ತಮ್ಮ ಪೊಲೀಸ್ ಠಾಣೆಗಳಲ್ಲಿ ಹಾಕೊಂಡು ಬಂದವರಿಗೆಲ್ಲ ಸ್ಕ್ಯಾನ್ ಮಾಡಿ ಎಂಬುದಾಗಿ ಹೇಳ್ತಾರೆ. ಆ ರಿವ್ಯೂ ಅನ್ನ ಕೊಡ್ಬೇಕು ಅಂದಾಗ ನಿಜವಾಗಿ ಅಲ್ಲಿ ಜನಸ್ನೇಹಿ ವರ್ತನೆ ಇದೆಯಾ ಎಂಬುದಾಗಿ ನಮ್ಮ ನಾಡಿನ ಜನತೆ ಅದನ್ನ ತಿಳ್ಕೊಳ್ಬೇಕಾಗಿದೆ. ನಮ್ಮ ಕುದುರೆಮುಖ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಈ ಘಟನೆ ಏನಿದೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಪೊಲೀಸ್ ಅಧಿಕಾರಿಗಳು ನಿಜವಾಗಿ ಅವರಿಗೆ ಕರ್ತವ್ಯವನ್ನ ಹೇಗೆ ನಿರ್ವಹಿಸಬೇಕು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ ಎಂಬುದಾದರೆ ದಯವಿಟ್ಟು
ನಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಟ್ರೈನಿಂಗ್ ತಗೊಳ್ಳಿ. ಕಾರಣ ಅವರು ಯಾವ ರೀತಿಯಾಗಿ ಬಂದಂತ ಸಂತ್ರಸ್ತರಿಗೆ ಫಸ್ಟ್ ಜನಸ್ನೇಹಿಯಾಗಿ ವರ್ತನೆ ಮಾಡಿ ತುಂಬಾ ಅದ್ಭುತವಾಗಿ ಅವರು ಬಂದಂತ ಜನಗಳಿಗೆ ಸ್ಪಂದಿಸಿ ನಿಮ್ಮ ಸಮಸ್ಯೆ ಏನಿದೆ ಎಂಬುದನ್ನ ಸಂಪೂರ್ಣವಾಗಿ ಆಲಿಸಿ ತದನಂತರದಲ್ಲಿ ಆ ಒಂದು ಕೇಸ್ ದಾಖಲಿಸುವುದಾಗಿರಬಹುದು ಅಥವಾ ಆ ಕುಟುಂಬಗಳನ್ನು ಕರೆಸಿ ಮಾತನಾಡುವ ರೀತಿ ಆಗಿರಬಹುದು, ಅದು ಪ್ರತಿಯೊಬ್ಬ ನಾಗರಿಕನು ಮೆಚ್ಚುವಂತ ಒಂದು ಪೊಲೀಸ್ ಠಾಣೆಯಾಗಿ ಇದೆ. ಆ ಪೊಲೀಸ್ ಠಾಣೆಯಲ್ಲಿ ಖಂಡಿತವಾಗಿ ಈ ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಅಧಿಕಾರಿಗಳ ರೀತಿಯಲ್ಲಿ ಬೇರೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಇರುವುದಾದರೂ ಕೂಡ ಅವ್ರು ಹೋಗಿ ಅಲ್ಲೊಂದು ಟ್ರೈನಿಂಗ್ ತಗೊಳ್ಳಿ ಎಂಬುದನ್ನ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ದಸಂಸ ಅಂಬೇಡ್ಕರ್ ವಾದ ಹಾಗೂ APCR ವತಿಯಿಂದ ಏನು ನಮ್ಮ ಹಕ್ಕೊತ್ತಾಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ, ಪೊಲೀಸ್ ಇಲಾಖೆ ಮುಂದೆ, ಸಂಬಂಧಪಟ್ಟ ಆಯೋಗಗಳ ಮುಂದೆ, ಗೃಹ ಸಚಿವರೇ, ಮುಖ್ಯಮಂತ್ರಿಗಳೇ, ನಿದ್ರೆಯಿಂದ ಎದ್ದೇಳಿ. ಇಂತಹ ಘಟನೆಗಳು ನಮ್ಮ ರಾಜ್ಯದಲ್ಲಿ ಮರುಕಳಿಸಬಾರದು ಎಂಬುದಾದರೆ ನೀವು ನಿದ್ರೆಯಿಂದ ಎಚ್ಚರಗೊಳ್ಳಿ ಎಂಬುದಾಗಿ ಈ ಹಕ್ಕೊತ್ತಾಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುವ ಮುಖಾಂತರ ಒಂದು ಐತಿಹಾಸಿಕ ತೀರ್ಪನ್ನ ಈ ಕೇಸಲ್ಲಿ ಕೊಡಬೇಕೆಂಬುದಾಗಿ ನಾವು ನ್ಯಾಯಾಧೀಶರನ್ನು ಹಾಗೂ ಕಾನೂನು ಏನಿದೆ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ನಮ್ಮ ದಲಿತರ ಹಕ್ಕುಗಳೇನಿದೆ ಅದರ ಉಳಿವಿಗಾಗಿ ನಮ್ಮ ಕಾನೂನು ಕಾರ್ಯಸನ್ನದ್ಧರಾಗಬೇಕೆಂಬುದಾಗಿ ಈ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅವರಿಗೆ ಕುಟುಂಬಕ್ಕೆ ಆರ್ಥಿಕ ಪರಿಹಾರ ಅಂತ ಬಂದಾಗ ಕನಿಷ್ಠ ಪಕ್ಷ ಅಂದ್ರೂ ಕೂಡ ಅಂದರೆ ಆತನ ಒಂದು ಆತನ ಒಂದು ದುಡಿಮೆಯ ಮೇಲೆ ಆಧಾರವಾಗಿದ್ದಂತಹ, ಅದನ್ನೇ ನಂಬಿಕೊಂಡಿದ್ದಂತಹ ಅವರ ಅವಲಂಬಿತರ ಪಟ್ಟಿ ಏನಿದೆ, ಪತ್ನಿ, ಮಗು, ತಾಯಿ, ನಾಗೇಶನ ತಾಯಿ, ನಾಗೇಶನ ತಂಗಿ ಮತ್ತು ಅವರ ಅಣ್ಣ, ಅತ್ತಿಗೆ, ಅವರ ಕುಟುಂಬ ಏನಿದೆ ಎಲ್ಲ ಒಂದು ಕೂಡು ಕುಟುಂಬವಾಗಿ ಅವರು ಏನು ವಾಸ ಮಾಡ್ತಿದ್ದಾರೆ ಆ ಗ್ರಾಮದಲ್ಲಿ, ಅವರಿಗೆ ಸಮರ್ಪಕವಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು. ಅದೇ ರೀತಿಯಾಗಿ ತಲಾ 50 ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಬೇಕು ಎಂಬುದಾಗಿ ನಮ್ಮ ಆಗ್ರಹ. ನಾಗೇಶನ ಪತ್ನಿ ನೇತ್ರ ಅವರಿಗೆ ಸರ್ಕಾರಿ ನೌಕರಿಯನ್ನ ಈ ದಿನದಿಂದಲೇ ಜಾರಿ ಆಗುವಂತೆ, ಈ ದಿನದಿಂದಲೇ ಅವರಿಗೆ ಉದ್ಯೋಗವನ್ನು ಆರ್ಡರ್ ಕಾಪಿಯನ್ನ ಕೊಡಬೇಕು ಎಂಬುದಾಗಿ ನಮ್ಮ ಆಗ್ರಹ ಆಗಿದೆ. ಮಗುವಿನ ಭವಿಷ್ಯಕ್ಕಾಗಿ, ಯಾಕಂದ್ರೆ ಮಗುವಿನ 1.5 ತಿಂಗಳ ಮಗು, ಆ ಮಗುವಿನ ಭವಿಷ್ಯಕ್ಕಾಗಿ ಆ ಏನು ಆರೋಪಿಗಳಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಏನು ವಿಳಂಬ ಮಾಡಿ ಈ ಒಂದು ಪ್ರಕರಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾಗಿದ್ದಾರೆ, ಅವರೆಲ್ಲರ ಆಸ್ತಿಗಳನ್ನ ಜಪ್ತಿ ಮಾಡುವುದರ ಮುಖಾಂತರ ಆ ಮಗುವಿನ ಭವಿಷ್ಯವನ್ನ ಕಟ್ಟಿಕೊಡಬೇಕು ಎಂಬುದಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಮತ್ತೆ ನಾಗೇಶನ ಆಟೋ ಏನಿತ್ತು, ಮತ್ತೆ ಅಡಿಕೆ ಸ್ಪ್ರೇ ಯಂತ್ರ ಏನಿತ್ತು ಹಾಗೂ ಆತನ ಮೊಬೈಲ್ ಏನಿತ್ತು, ಅವೆಲ್ಲವನ್ನು ಕೂಡ ಈ ದಿನವೇ ಪೊಲೀಸ್ ಇಲಾಖೆ ತನ್ನ ಸ್ವಂತ ಜವಾಬ್ದಾರಿಯಲ್ಲಿ ಆ ಕುಟುಂಬಕ್ಕೆ ಈ ದಿನವೇ ಮರಳಿಸಬೇಕು, ಆ ಕುಟುಂಬಕ್ಕೆ ತಂದು ಒಪ್ಪಿಸಬೇಕು. ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಎಂಬುದಾಗಿ ಅವರನ್ನು ಅಲೆಸುವುದಲ್ಲ. ಯಾಕಂದರೆ ಆ ಒಂದು ಸಾವಿನಿಂದ ಇನ್ನು ಹೊರಗೆ ಬರ್ಲಿಕ್ಕೆ ಆಗದೇ ಇರತಕ್ಕಂತಹ ಕುಟುಂಬ ನೀವು ಪೊಲೀಸ್ ಠಾಣೆಗಳಿಗೆ ಬನ್ನಿ ಅಥವಾ ನ್ಯಾಯಾಲಯಕ್ಕೆ ಬನ್ನಿ ಎಂಬುದಾದರೆ ಖಂಡಿತ ಅವರಿಂದ ಸಾಧ್ಯವಿಲ್ಲ. ದಯವಿಟ್ಟು ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ ಆ ಕುಟುಂಬಕ್ಕೆ ಅದನ್ನ ತಲುಪಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಎಂಬುದಾಗಿ ನಮ್ಮ ಆಗ್ರಹ. ಆ ಮೊಬೈಲ್ ಏನಿದೆ, ಆ ಮೊಬೈಲ್ ಅಲ್ಲಿ ಎವಿಡೆನ್ಸ್ ಗಳು ಇರಬಹುದು ಅಥವಾ ಫೋಟೋಗಳು ಇರಬಹುದು, ವಿಡಿಯೋಗಳು ಇರಬಹುದು, ನಮಗೆ ಗೊತ್ತಿಲ್ಲ. ಒಂದು ವೇಳೆ ಇರುವುದಾದರೆ ಸೂಕ್ತ ತನಿಖೆ ಆಗ್ಬೇಕು. ಆ ಮೊಬೈಲ್ ಈ ದಿನವೇ ಕೂಡ ಅದರ ಒಂದು ಪರಿಸ್ಥಿತಿ ಏನಾಗಿದೆ, ಎಲ್ಲಿದೆ ಎಂಬುದಾಗಿ ತಿಳಿದುಕೊಂಡು ಆ ಮೊಬೈಲ್ ಅನ್ನ ಪೊಲೀಸ್ ಇಲಾಖೆ ಅವರಿಗೆ ಕುಟುಂಬದ ಸುಪರ್ದಿಗೆ ಕೊಡಬೇಕು ಎಂಬುದಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಾವು ಆಗ್ರಹಿಸುತ್ತಿದ್ದೇವೆ. ಒಂದು ವೇಳೆ ನಮ್ಮ ಎಲ್ಲ ಈ ಹಕ್ಕೊತ್ತಾಯಗಳಲ್ಲಿ ಯಾವುದಾದರೂ ಕೂಡ ಒಂದು ವಿಳಂಬವಾದಲ್ಲಿ ಖಂಡಿತವಾಗಿಯೂ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಹಾಗೂ ಆಟೋ ಚಾಲಕರ ಸಂಘ ಹಾಗೂ APCR ಸಂಸ್ಥೆ ಕಾನೂನು ಹೋರಾಟಕ್ಕಾಗಿ ನಮ್ಮ ಜೊತೆಗೆ ಬೆಂಬಲವಾಗಿ ಅಂದಿನಿಂದ ಇಂದಿನವರೆಗೂ ನಿಂತಿರ್ತಕ್ಕಂಥದ್ದು APCR ಸಂಸ್ಥೆ ಹಾಗೂ ಉಳಿದಂತ ಪ್ರಗತಿಪರ ಸಂಘಟನೆಗಳು ಎಲ್ಲರಿಗೂ ಕೂಡ ನಾನು ಈ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ. ಉಗ್ರವಾದ ಹೋರಾಟಕ್ಕೆ ನಾವು ನಿಜವಾಗಿಯೂ ಅಣಿ ಆಗ್ತೇವೆ ಎಂಬುದಾಗಿ ಪೊಲೀಸ್ ಇಲಾಖೆಗೆ, ಮಾನ್ಯ ಮುಖ್ಯಮಂತ್ರಿಗಳವರಿಗೆ, ಯಾಕಂದ್ರೆ ಆತ ಡೆತ್ ನೋಟ್ ಕೂಡ ಬರ್ದಿಟ್ಟಿದ್ದಾನೆ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಸಚಿವರೇ ನನಗೆ ನ್ಯಾಯ ಕೊಡಿಸಿ ಎಂಬುದಾಗಿ. ಆ ನ್ಯಾಯ ಎಂಬುದು ನಮ್ಮ ರಾಜ್ಯದಲ್ಲಿ ಇದೆ ಎಂಬುದನ್ನು ನೀವು ಪ್ರೂವ್ ಮಾಡಬೇಕಾದ್ರೆ ದಯವಿಟ್ಟು ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಹಿಳಾ ಆಯೋಗದವರು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಮಾಡಬೇಕಿತ್ತು, ಸಾಂತ್ವನವನ್ನು ತಿಳಿಸಬೇಕಿತ್ತು. ನಿಮ್ಮ ವೈಫಲ್ಯತೆಗೆ ನನ್ನ ಧಿಕ್ಕಾರ ಹೇಳುತ್ತಾ ನನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತೇನೆ. ಜೈ ಭೀಮ್. ನಮಸ್ತೆ, ನನ್ನ ಹೆಸರು ಕಮಲಾಕ್ಷಿ ಅಂತ. ಏನು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಇವತ್ತು
ದೂರ ಹೋಗಿದಾನೋ, ಇನ್ನು ಯಾವತ್ತೂ ವಾಪಸ್ ಬರದೇ ಇರೋ ಕಡೆ ಹೋಗಿದಾನೋ ನಾಗೇಶ್ ಅವನ ತಂಗಿ. ಏನ್ ನಮ್ಮ ಎಲ್ರಿಗೂ ಈ ಪೊಲೀಸ್ ಅಧಿಕಾರಿಗಳು, ಆಮೇಲೆ ಸಿದ್ದೇಶು, ನಮ್ಮ ಊರಿನವರು, ಸುರಕ್ಷಿತ್, ಶಶಿ ಏನ್ ನಮಗೆ ಅನ್ಯಾಯ ಮಾಡಿದಾರೋ ಅವ್ರ ಬಗ್ಗೆ ಈ ಡಿಪಾರ್ಟ್ಮೆಂಟು ಏನು ಕೂಡ ಕೆಲಸ ಮಾಡಲಿಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವರೆಲ್ಲ ಅಪರಾಧಿಗಳು ಆರಾಮಾಗಿ ಆಚೆ ಈಚೆ ಓಡಾಡ್ಕೊಂಡು ಆರಾಮಾಗೇ ಇದ್ದಾರೆ. ನನ್ನ ಅಣ್ಣ ಏನ್ ನೋವಿನಲ್ಲಿದ್ನೋ, ಏನ್ ಅವನಿಗೆ ಹಿಂಸೆ ಕೊಟ್ಟು ಇವತ್ತು ಅವನಿಗೆ ಬರದೇ ಇರೋ ಜಾಗಕ್ಕೆ ಕಳ್ಸಿದಾರೋ ಅವರಿಗೆಲ್ಲರಿಗೂ ಒಂದು ಶಿಕ್ಷೆ ಆಗ್ಬೇಕು. ಇನ್ನು ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಅವನಿಗೆ ಶಾಂತಿ ಸಿಗ್ಬೇಕು ಅವನ ಆತ್ಮಕ್ಕೆ ಅಂದ್ರೆ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ನನ್ನ ಅಣ್ಣನಿಗೆ ಒಂದು ನ್ಯಾಯ ಸಿಗುವಂತ ಕೆಲಸ ಮಾಡಬೇಕು. ಇದು ನಾನು ಡಿಪಾರ್ಟ್ಮೆಂಟ್ ಅವರಲ್ಲಿ ಕೇಳ್ಕೊಳ್ಳೋದು. ಇನ್ನೇನು ಇಷ್ಟ ತನಕ ನಿಮ್ ಕೈಯಲ್ಲಿ ಏನು ಆಗ್ಲಿಲ್ಲ ಮಾಡಕ್ಕೆ, ಇದನ್ನ ನಾನು ನೇರವಾಗಿ ಹೇಳ್ತೀನಿ. ಇವತ್ತು ನನ್ನ ಅಣ್ಣ ಸಾಯೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನೀವೆಲ್ಲ ಎಚ್ಚೆತ್ಕೊಂಡಿದ್ರೆ, ನೀವೆಲ್ಲರೂ ನಮ್ಮ ಪರವಾಗಿ ನಿಂತಿದ್ರೆ, ನ್ಯಾಯದ ಪರವಾಗಿ ನಿಂತಿದ್ರೆ ಇವತ್ತು ನನ್ನ ಅಣ್ಣ ಇವತ್ತು ಸಾವಿಗೆ ಕಾರಣನೇ ಆಗ್ತಾ ಇರ್ಲಿಲ್ಲ, ಸಾಯ್ತಾ ಇರ್ಲಿಲ್ಲ. ಮೊನ್ನೆ ಏನು 13ಕ್ಕೆ ಅವನು ನಾನು ಇರಬಾರ್ದು, ನಾನು ಇದ್ದು ಇವರಿಂದ ಹಿಂಸೆಗೆ ಒಳಗಾಗಬಾರ್ದು, ಇವ್ರೇನ್ ನನ್ನನ್ನು ಹೊಡಿತಾರೋ ಬಡಿತಾರೋ ಜೈಲಿಗೆ ಹಾಕ್ತಾರೋ ಇನ್ನೊಂದು ಮತ್ತೊಂದು ಎಲ್ಲ ನೆನ್ಸ್ಕೊಂಡು ಏನೇನ್ ನೆನ್ಸ್ಕೊಂಡು ಹಿಂಸೆ ಪಟ್ಕೊಂಡು ಅವನಿಗೆ ಎಷ್ಟು ಹಿಂಸೆ ಆಗಿದೆಯೋ ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಬಿಟ್ಟು ಹೇಳ್ತಾನೆ, ತಂಗಿ ನನಗೊಂದು ನ್ಯಾಯ ಕೊಡ್ಸೋ ರೀತಿ ನೀನಿರು, ನನಗೊಂದು ನ್ಯಾಯ ಬೇಕು, ನನಗೆ ನ್ಯಾಯ ಕೊಡ್ಸು ಬೇಡ್ಕೊಂಡ ಬೆಳಿಗ್ಗೆ ಎದ್ದು. ನನಗೂ ಕೂಡ ಅದು ಏನಕ್ಕೆ ಹೇಳ್ತಿದ್ದಾನೆ ಅರ್ಥ ಆಗ್ಲಿಲ್ಲ. ನಾನಾದ್ರೂ ಹೇಳಿದ್ದೀನಿ ನಿನ್ ಜೊತೆ ನಮ್ಮ ಲಿಂಗಪ್ಪ ಸರ್ ಇದ್ದಾರೆ, ಆಶಾ ಮೇಡಮ್ ಇದ್ದಾರೆ, ಸಂತೋಷ್ ಸರ್ ಇದ್ದಾರೆ, ನಮ್ಮ ಬೆಂತಟಿ ಇವತ್ತು ನಿಮ್ ಜೊತೆಗೆ ಇದೀನಿ ಅಂತ ಅವರೆಲ್ಲ ಇದ್ದಾರೆ ಕಣ, ಹೆದ್ರಬೇಡ, ನಾವೆಲ್ಲ ನಿನಗೆ ನ್ಯಾಯ ಕೊಡ್ಸೋ ಕೆಲಸನೇ ಮಾಡ್ತಾ ಇದೀವಿ, ಹೆದರ್ಕೋಬೇಡ ಅಂದಾಗ ಯಾರು ಅವನಿಗೆ ಹೆದರಿಸಿದಾರೋ ಬೆದರಿಸಿದಾರೋ ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಅದನ್ನಂತೂ ನನಗೆ ಹಿಂಸೆ ಆಗ್ತಾ ಇದೆ, ನನಗೆ ಬದುಕಕ್ಕಾಗ್ತಾ ಇಲ್ಲ. ನನಗೆ ನನ್ನ ಕೆಲಸ ಮಾಡುವಂತ ಒಂದು ಆಟೋ ಅದನ್ನ ತಗೊಂಡೋಗಿ ಇಟ್ಕೊಂಡಿದ್ದಾರೆ, ನನ್ನ ಗಾಡಿಯಲ್ಲಿ ಕೊಳಿತಾ ಇದೆ. ನಾನು ಕೆಲ್ಸಕ್ಕೆ ಕರೆಯುವಂತರು ನಾನು ಕರೆಯಕ್ ಆಗ್ತಿಲ್ಲ ಇವತ್ತು, ಯಾಕಂದ್ರೆ ನನ್ನ ಮೊಬೈಲ್ ಇಲ್ಲ, ಮೊಬೈಲ್ ನನ್ನ ಕೈಯಿಂದನೇ ಕಿತ್ಕೊಂಡು ಹೋಗಿದ್ದಾರೆ. ಇವತ್ತಿಗೂ ಕೇಳಿದ್ರೆ ನನ್ನ ಹತ್ರ ಇಲ್ಲ, ವಾಪಸ್ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದ ಮನೇಲಿ. ಮತ್ತೆ ಅದಾದ ನಂತರ 1 ಗಂಟೆ ನಂತರ ನಾವು ಮಾತಾಡ್ಕೊಂಡು ಮನೇಲಿ ಇದ್ದಾಗ ಅವ್ನು ಯಾವ ಟೈಮಲ್ಲಿ ಹೊರಗೆ ಹೋದ್ನ ನಮಗೆ ಗೊತ್ತಾಗ್ಲಿಲ್ಲ. ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಹೋದವನು ಬರ್ಲೇ ಇಲ್ಲ. ನಾನು ಏನ್ ಮಾಡ್ದೆ, ನಾನು ಊಟಕ್ಕಂತ ಹೋದಾಗ ನನ್ನ ಚಿಕ್ಕಮ್ಮನ ಮನೆಗೆ ಸಾರ್ ತರಕಂತ ಹೋಗಿದ್ದೆ. ನಾನು ಆ ಜಾಗದಲ್ಲಿ ನೋಡ್ಬೇಕಾದ್ರೆ ಬಾಗ್ಲು ಓಪನ್ ಇತ್ತು, ಚಿಕ್ಕಮ್ಮನವ್ರು ಯಾರು ಇರ್ಲಿಲ್ಲ ಮನೇಲಿ. ಒಳಗೋಗಿ ನೋಡ್ತಾ ನಮ್ಮ ಅಣ್ಣ ಏನು ಒಂದು ಹಗ್ಗವನ್ನ ಹಾಕೊಂಡು ಸಾವಿಗೆ ಶರಣಾಗಿರ್ತಾನೆ. ಅದನ್ನ ನೇರವಾಗಿ ನೋಡಿರ್ತೀನಿ. ನಾವು ಮೊದ್ಲಿನಿಂದಲೂ ಏನೊಂದು 15ನೇ ತಿಂಗಳು, ಹೋದ ತಿಂಗಳಿಂದ 15ನೇ ತಾರೀಕಿಂದ ಪ್ರತಿ ಒಂದು ದಿನನೂ ಒಂದು ದಿನ ಮನೇಲಿ ಊಟ ತಿಂಡಿ ನಿದ್ದೆ ಮಾಡ್ದೆ ಎಲ್ಲೆಲ್ಲಿಗೆಲ್ಲ ಅಲ್ಸಿದಾರೆ ಅಂತ ಅದು ಪೊಲೀಸ್ನವ್ರಿಗೆ ನೇರವಾಗಿ ಗೊತ್ತಿದೆ. ಅವರು ಏನು SP ಗೆ ಕಂಪ್ಲೇಂಟ್ ಮಾಡಕ್ ಹೋಗಿರ್ತೀವ, ನಮಗೆ ಇಲ್ಲೆಲ್ಲೂ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿ ನಾವು SP ಇದ್ದಲ್ಲಿ ನಾವು ನ್ಯಾಯ ಕೇಳಕ್ ಹೋಗಿರ್ತೀವಿ, ನ್ಯಾಯ ಕೊಡಿ ಸರ್ ಅಂತ ಕೇಳಿರ್ತೀವಿ. ಅವ್ರು ಏನು ಅದನ್ನು ಯೋಚನೆನೂ ಮಾಡ್ದೆ, ಹೋಗಮ್ಮ ನಿನಗೆ ನ್ಯಾಯ ತಾನೇ ಕೊಡಿಸ್ತೀವಿ ಅನ್ನೋದನ್ನ SP ಸರ್ ಹೇಳಿ ಕಳಿಸ್ತಾರೆ. ಅಲ್ಲಿಂದ ಬರ್ತೀವಿ, ನೀವು DSP ಇದ್ದಲ್ಲಿ ಹೋಗ್ತೀವಿ ಮರುದಿನ. ಅಲ್ಲಿ ಹೋದಾಗ ಹೇಳ್ತಾರೆ ನೀವು ಹಂತ ಹಂತವಾಗಿ ಬಂದು ಕಂಪ್ಲೇಂಟ್ ಕೊಡ್ಬೇಕು ಅಂತ ಕೇಳ್ತಾರೆ ಸರ್ ನಮ್ಮನ್ನ. ನ್ಯಾಯ ಕೇಳಕ್ಕೆ ಇವರಿಗೆ ಹಂತ ಹಂತವಾಗಿ ಹೋಗ್ಬೇಕಾ? ಕುದುರೆಮುಖ ಸ್ಟೇಷನ್ಗೆ ಹೋಗಿ ಅಲ್ಲೇ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳ್ತಾರೆ ಸರ್. ಇದು ಯಾವ ತರದ ನ್ಯಾಯ? ಅವನು ಯಾವಾಗ್ಲೂ ಹೇಳ್ಕೊಳ್ತಿದ್ದ ಸರ್, ಎಲ್ರನ್ನ ಹತ್ರ ಹೇಳಿದಾನೆ, ಮೀಡಿಯಾದಲ್ಲಿ ಕೂಡ ಹೇಳಿದಾನೆ, ಈ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದಾನೆ, ಸರ್ ನಂಗೆ ನ್ಯಾಯ ಬೇಕು, ನಂಗೆ ನ್ಯಾಯ ಕೊಡಿಸಿ ಅಂತ ಒಬ್ರೊಬ್ರ ಹತ್ರನು ಬೇಡ್ಕೊಂಡಿದ್ದಾನೆ. ನಾವು ಕೂಡ ಪ್ರತಿ ದಿನ ಬೇಡ್ಕೊಳ್ತಿದ್ವು, ನಮಗೆ ನ್ಯಾಯ ಕೊಡಿಸಿ ಸರ್. ನನ್ನ ಅಣ್ಣನಿಗೆ ಹೀನಮಾನವಾಗಿ ಹೊಡೆದಿದ್ದಾರೆ, ಅವನಿಗೆ ದುಡ್ಕೊಂಡು ತಿನ್ನಕ್ಕಾಗ್ತಿಲ್ಲ, ಮನೇಲಿ ದುಡಿಯೋನು ಅವನೊಬ್ನೇ. ಅಮ್ಮನಿಗೆ BP ಶುಗರು ಎಲ್ಲ ಇರೋದ್ರಿಂದ ಅವ್ರು ಕೆಲಸ ಮಾಡಕ್ಕಾಗಲ್ಲ. ಹೆಂಡತಿ ಮಗು 1.5 ತಿಂಗಳದು, ಹೆಂಡತಿ ಕೆಲ್ಸಕ್ಕೆ ಹೋಗುವಂಗಿಲ್ಲ, ಇರೋದು ಅವನೊಬ್ಬ ಮನೇಲಿ. ನನ್ನ ಅಣ್ಣ ಅತ್ತಿಗೆ ಇರ್ತಾರೆ, ಅವ್ರ ಸಂಸಾರ, ಅವ್ರದ್ದು ಕುಟುಂಬ, ಅವ್ರದೇ ಒಂದು ಇದ್ರಲ್ಲಿ ಇರ್ತಾರೆ. ಅವ್ರು ಎಲ್ಲವನ್ನೂ ನೋಡ್ಕೋಬೇಕಂದ್ರೆ ಸಾಧ್ಯ ಇಲ್ಲ ಸರ್. ಅದು ಇವತ್ತಿಗೆ ಏನು ಅವನು ಸಾವಿಗೆ ಶರಣಾದ್ನೋ, ಅವನು ಏನಕ್ಕೆ ಸಾವು ತಂದ್ಕೊಂಡ ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಡಿಪಾರ್ಟ್ಮೆಂಟ್ ಅವರು. ನಾನು ಏನಾಗ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಆ ಕೈಯಲ್ಲಿ ಆಗದೆ ಇದ್ರೆ ಅವ್ರು ನನ್ನ ಕಿತ್ತು ಬಿಸಾಕಿದ್ದಾರೆ. ಅವ್ರು ಏನಕ್ ಬೇಕು ಅವ್ರು ಇಲ್ಲಿ ಡಿಪಾರ್ಟ್ಮೆಂಟಿಗೆ?
ಒಂದು ನ್ಯಾಯ ಕೊಡ್ಸಕ್ಕಾಗಿಲ್ಲ, ಒಂದು ಜೀವ ಉಳ್ಸಕ್ಕಾಗಿಲ್ಲ ಸರ್. ಗೊತ್ತಿಲ್ಲದೆ ಇದ್ರೆ ಹೌದಂತ ನಾವು ಪ್ರತಿ ದಿನ ಹೋಗಿ ಸರ್ ಈಗೀಗುಂಟು ನಮಗೆ ನ್ಯಾಯ ಕೊಡಿಸಿ, ಅಪರಾಧಿಗಳನ್ನ ಹಿಡೀರಿ, ಅವ್ರು ನಮ್ಮ ಮುಂದೆನೆ ತನಿಖೆ ಮಾಡಿ ಏನ್ ತಪ್ಪಾಗಿದೆ ಏನ್ ಸರಿಯಾಗಿದೆ ನೋಡೋಣ ಅಂದ್ರು. ಯಾರೂ ಕೂಡ ಇದಕ್ ಮುಂದೆ ಬರ್ಲಿಲ್ಲ. ಎಲ್ರು ನಾಳೆ ನೋಡೋಣ, ಆಮೇಲೆ ನೋಡೋಣ, ನಾಳೆ ಸ್ಟೇಷನ್ಗೆ ಬನ್ನಿ, ಇನ್ನೊಂದು ಕಂಪ್ಲೇಂಟ್ ಬರೀರಿ, ಇನ್ನೊಂದು ಸ್ಟೇಟ್ಮೆಂಟ್ ಕೊಡಿ. ಹಿಗ್ಗಾಮುಗ್ಗ ಹಿಂಸೆ ಕೊಟ್ರು ಸರ್. ಅವನಿಗೆ ಹಿಂಸೆ ಆಗೋದಕ್ಕಿಂತ ಮುಂಚೆ ನಮಗೆ ಅನಿಸ್ತಿತ್ತು ಸರ್, ಇದೇನ್ ಸರ್ ಈ ತರ ಹಿಂಸೆ ಕೊಡ್ತಾರೆ, ಏನಕ್ಕೆ ಈ ತರ ಹಿಂಸೆ ಕೊಡ್ತಾರೆ ಅನಿಸ್ತಿತ್ತು. ಅಂತದ್ರಲ್ಲಿ ಅವನಿಗೆ ಆ ತರ ಸ್ಟೇಟ್ಮೆಂಟ್ ಕೊಡು, ಈ ತರ ಸ್ಟೇಟ್ಮೆಂಟ್ ಕೊಡು, ಕೊಪ್ಪದಲ್ಲಿ DSP ಸರ್ ಒಂದ್ ಹೇಳೋದು, SP ಸರ್ ಒಂದ್ ಹೇಳೋದು, ಇನ್ನು ಪೊಲೀಸ್ನವ್ರು ಒಂಥರ ಹೇಳೋದು. ಎರಡೂ ಸ್ಟೇಷನ್ನವರು ಸೇರಿ ಕೂಡ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಹಿಂಸೆ ಕೊಟ್ಟೆ ಅವನನ್ನ ಸಾಯುವಾಗಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಮೊನ್ನೆ ಕೂಡ ಆರೋಪಿಗಳನ್ನು ನಿನ್ನೆ ಕೂಡ ಬಂಧಿಸಿದಾರಂತ. ಒಂದು ಹೊಸದಾಗಿ ತಂಡ ರಚನೆ ಮಾಡಿದ್ದಾರೆ, SP ಅವರು ತಂಡ ರಚನೆ ಮಾಡಿ ಅವರನ್ನು ಇಬ್ಬರನ್ನು ಬಂಧಿಸಿದ್ದಾರೆ ಅಂತ ಮಾಹಿತಿಯನ್ನು ಬಂದಿದೆ. ಬಟ್ ಹೌದಾ, ನಿಮಗೆ ನಿಮ್ಮ ಗಮನಕ್ಕೆ ಎಲ್ಲರೂ ಬಂದಿದೆ? ನಮಗೆ ಒಬ್ಬರದೇ ಬಂದಿದೆ ಸರ್, ಸಿದ್ದೇಶ್ವರ್ ಇನ್ನು ಅವರು ಏನು ಅಪರಾಧಿಗಳು ಇದ್ರು 4 ಜನ, ಇದರಲ್ಲಿ ಆದರ್ಶ್ SI ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇವರಿಂದನೇ ಮೇಯ್ನು, ಇವರೇ ಹಿಂಸೆ ಕೊಟ್ಟಿರೋದು ಅಂತ ಪ್ರತಿ ಸಲ ಅವನ್ ಬಾಯಲ್ಲಿ ಬರ್ತಾ ಇತ್ತು. ಪ್ರತಿ ಸಲ ನಮ್ಮ ಹತ್ರ ಹೇಳ್ತಿದ್ದ, ಇವರು ಸಿದ್ದೇಶು, ಸುರಕ್ಷಿತ್, ಶಶಿ ಏನ್ ಮುಂದೆ ಹೋಗ್ತಾರೋ, ಇವನಿಗೆ ಹೊಡಿತಾರೋ, ಇನ್ನೊಂದ್ ಮಾಡ್ತಾರೋ, ಸುಳ್ಳು ಕೇಸ್ಗಳನ್ನ ದಾಖಲ್ ಮಾಡ್ತಾರೋ, ಅವ್ರಿಗೆಲ್ಲ ಮೂಲ ಕಾರಣ ಆದರ್ಶ್. ಇವರನ್ನ ಫಸ್ಟ್ ನಮ್ ತನಿಖೆ ಮಾಡ್ಬೇಕು, ಅವ್ರಿಗೊಂದು ಶಿಕ್ಷೆ ಕೂಡ ಆಗ್ಬೇಕು ಸರ್ ಇದರಿಂದ. ಮತ್ತೆ ಏನು ನಿನ್ನೆ ನಮಗೊಂದು ಮಾಹಿತಿ ಪ್ರಕಾರ ಸಿದ್ದೇಶ್ ಮತ್ತೆ ಅವನನ್ನ ಬಚಾವ್ ಮಾಡುವಂತ ಒಬ್ಬ ವ್ಯಕ್ತಿ ಯಾರಿರ್ತಾರ ಅವರನ್ನ ಬಂಧಿಸಿದೀವಿ ಅಂತ ನಮಗೆ ಯಾರೋ ಹೇಳಿರ್ತಾರೆ, ಒಂದು ಸುದ್ದಿ ಬಂದಿರುತ್ತೆ. ಹೌದಾ ಇಲ್ವಾ ನಮಗೆ ಗೊತ್ತಿಲ್ಲ. ಇನ್ನು ಏನು ಅಪರಾಧಿಗಳಿದಾರೋ ಅವರನ್ನ ಆದರ್ಶ ಸೇರಿಸಿ, ಏನ್ ಅಪರಾಧಿಗಳಿದಾರೋ ಅವ್ರನ್ನೆಲ್ಲರನ್ನು ಆದಷ್ಟು ಬೇಗ, ಇನ್ನು 3 ದಿನ ಟೈಮ್ ಕೊಟ್ಟು, ನಾವು 3 ದಿನ ಟೈಮಲ್ಲಿ ಎಲ್ಲ ಮಾಡ್ತೀವಿ ಅಂದಿದ್ದಾರೆ. ಈ 4 ಅಧಿಕಾರಿಗಳು ಯಾರು ಮಾಡ್ಲಿಲ್ಲ, ಇದುವರೆಗೂ ಯಾರು ಈ ವಿಷಯದ ಬಗ್ಗೆ ತಲೆ ಹಾಕೊಂಡಿಲ್ಲ, ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನನ್ನ ಅಣ್ಣನಿಗೆ ಒಂದು ನ್ಯಾಯ ಸಿಗ್ಬೇಕು ಅಂದ್ರೆ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಇನ್ನೇನ್ 4 ಜನ ಇದ್ದಾರೋ ಅವರನ್ನ ಬಂಧಿಸಿ 3 ದಿನ ಟೈಮ್ ಕೊಡ್ತೀವಿ. ಅದ್ರೊಳಗೆ ಬಂಧಿಸಿಲ್ಲ ಅಂದ್ರೆ ನಾನು ಮತ್ತೆ ಇನ್ನೊಬ್ಬ ನನ್ನ ಅಣ್ಣ ಇರೋದು, ನಾವಿಬ್ರು ಕೂಡ ಸ್ಟೇಷನ್ ಮುಂದೆ ಬಂದು ಬೆಂಕಿ ಕೊಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಈ ಮುಂದೆ ಹೇಳ್ತೀನಿ ಸರ್. ನಾವಿದು ಖಂಡಿತ ನಾವು 3 ದಿನದೊಳಗೆ ಮಾಡೇ ಮಾಡ್ತೀವಿ. ನಾವು 3 ದಿನದೊಳಗೆ ಅವರನ್ನ ಹಿಡ್ಕೊಂಡ್ ಬರ್ಬೇಕು. ನಮ್ ಮುಂದೆ ಏನು ಅವರನ್ನ ಅರೆಸ್ಟ್ ಮಾಡ್ಬೇಕು, ನಮಗೊಂದು ಗೊತ್ತಾಗ್ಬೇಕು, ನಮ್ಮ ಕಣ್ ಮುಂದೆ ಆಗ್ಬೇಕು. ಎಲ್ಲ ಹಿಡ್ದಿದೀವಿ, ಎಲ್ಲೋ ಸಿಕ್ಕಿದ್ದ, ಅವನ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದೀವಿ, ಬಂಧನ ಮಾಡಿದೀವಿ ಅಂದ್ರೆ ನಾವು ನಂಬಲ್ಲ ಸರ್. ನಮ್ ಮುಂದೆನೆ 3 ಜನ ತಂದು ಅರೆಸ್ಟ್ ಮಾಡ್ಬೇಕು. ಏನು ಆದರ್ಶ್, ಸಿದ್ದೇಶ್, ಸುರಕ್ಷಿತ್, ಶಶಿ ಇವರು 4 ಜನ ಕೂಡ ಅರೆಸ್ಟ್ ಆಗ್ಬೇಕು. ಅದು ನಮ್ ಕಣ್ಣು ಮುಂದೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಂತ ನಮ್ದೊಂದು ಬೇಡಿಕೆ ಇದೆ. ಮತ್ತೆ ಅದು ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ನಾವು ಮುಂದಿನ ದಾರಿ ಏನು ನಮ್ದು, ನಾವು ಸ್ಟೇಷನ್ ಮುಂದೆನೆ ಬಂದು ಬೆಂಕಿ ಕೊಟ್ಕೊಂಡು ಸಾಯ್ತೀವಿ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತೀನಿ ಸರ್. ಇದು ಮಾಡೇ ಮಾಡ್ತೀವಿ ನಾವು. ಇದು ಎಲ್ಲರೂ ಕಣ್ಣಾರೆ ನೋಡ್ತಾರೆ. ಇದಕ್ಕೆ ನೇರ ಹೊಣೆ ಡಿಪಾರ್ಟ್ಮೆಂಟೇ ಕಾರಣ ಆಗುತ್ತೆ ಸರ್. ನಮ್ಮಿಬ್ರು ಸಾವಿಗೆ ಡಿಪಾರ್ಟ್ಮೆಂಟೇ ಕಾರಣ ಆಗುತ್ತೆ. ನಾನು ನಾಗೇಶ ಈಗೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ, ಅವನ ಅಣ್ಣ ಯೋಗೀಶ್ ಅಂತೇಳಿ. ಈ ವಿಚಾರದಲ್ಲಿ ನಾವು ಅವನಿಗೆ ಹಲ್ಲೆ ಆದಲ್ಲಿಂದ 13ನೇ ತಾರೀಕು, ಆಗಸ್ಟ್ 13ನೇ ತಾರೀಕಿಂದನೂ 14ನೇ ತಾರೀಕಿಂದ ನಾವು ಪ್ರಯತ್ನ, ಎಲ್ಲ ರೀತಿಯ ಪೊಲೀಸ್ ಸ್ಟೇಷನು ಎಲ್ಲ ಕಾನೂನುಬದ್ಧವಾಗಿ ಏನೇನು ಮಾಡಬೇಕು ಅದು ಎಲ್ಲ ರೀತಿ ನಾವು ಮಾಡ್ಕೊಂಬಂದ್ವಿ. ಆದರೆ ನ್ಯಾಯ ಅನ್ನೋದು ಮಾತ್ರ ಇವತ್ತಿನವರೆಗೂ ನಮ್ಮ ಕಣ್ಣಿಗೆ ಕಂಡಿದ್ದಾಗಲಿ ನಮ್ಮ ಕುಟುಂಬಕ್ಕೆ ಸಿಕ್ಕಿದ್ದಾಗಲಿ ಇಲ್ಲ. ನನ್ನ ತಮ್ಮ ಏನು ಡೆತ್ ನೋಟಲ್ಲಿ ಬರೆದಿದ್ದಾನೆ, ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ನಮಗೆ ನ್ಯಾಯ ಕೊಡಿಸಿ ಅಂತ. ಆದರೆ ಇವತ್ತು ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ವಿಫಲರಾದ ಈ ಪೊಲೀಸ್ ಸ್ಟೇಷನಿಂದ ಹಿಡಿದು ಈ ನಮ್ಮ ಕಳಸ ತಾಲೂಕಿನ ಪೊಲೀಸ್ ಸ್ಟೇಷನ್ ಕುದುರೆಮುಖ ಆಗಲಿ ಕಳಸ ಆಗಲಿ ವಿಫಲವಾಗಿದೆ. ನಾವು ಅವತ್ತಿಂದ ಹೇಳ್ತಿದ್ವಿ, ಇದಕ್ಕೆ ನೇರ ಈ ಸಾವಿಗೆ ನೇರ ಹೊಣೆ ಡಿಪಾರ್ಟ್ಮೆಂಟ್ ಆಗಿರುತ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಾನಾ ರೀತಿಯ ಕಾರಣಗಳು, ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾನೆ ಇದ್ರಿ. ಇವತ್ತಿಗೆ ನಾವೊಂದು ಅಲ್ಪ ಸ್ವಲ್ಪ ಅಂದ್ರೂ ಒಂದು 35-40 ಕಾಪಿ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀವಿ. ಪೇಪರ್ಸ್ ಇವತ್ತು ಒಟ್ಟು ಮಾಡಿದ್ರೆ ಒಂದು 30-40 ಪೇಜ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೆ ಒಂದು ಅಕ್ಷರಗಳಿಗೂ ನ್ಯಾಯ ಸಿಕ್ಕಿಲ್ಲ ನಮಗೆ. ಒಂದು ಪೇಜಿಗೆ ಸಿಗಲಿ, ಒಂದು ಅಕ್ಷರಗಳಿಗೆ ಸಮೇತ ನಮ್ಮ ನ್ಯಾಯ ಸಿಕ್ಕಿದ ರೀತಿ ಇಲ್ಲ. ನಿನ್ನೆ ಒಂದು ಮಾಹಿತಿ ಬರುತ್ತೆ ನಮಗೆ, ಸಿದ್ದೇಶನ ಅರೆಸ್ಟ್ ಮಾಡಿದೀವಿ ಅಂತ. ಅದು ನಾವು ಗಾಳಿ ಸುದ್ದಿಯಾಗಿ ಕೇಳ್ತಿದೀವಿ ಹೊರತು ದೂರದರ್ಶನದಲ್ಲಿ ಆಗಲಿ ಮತ್ತೆ ನಾವು ಕಣ್ಣು ಮುಂದೆ ಆಗಲಿ ಪ್ರತ್ಯಕ್ಷ ಕಂಡವಂಥದ್ದು ಇಲ್ಲ. ನನ್ನ ಮನಸ್ಸಿಗೆ ಇವತ್ತಿಗೆ ಅವನು ಅರೆಸ್ಟ್ ಆಗಿದ್ದಾನೆ ಅನ್ನೋದು ಸ್ವಲ್ಪ ಅನುಮಾನಿತವಾಗಿದೆ. ಖಂಡಿತ ಹೇಳ್ತೀನಿ, ಈ ವಿಚಾರದಲ್ಲಿ ಮುಂದೆ ಅದನ್ನ ಎಚ್ಚೆತ್ಕೊಳ್ಳದೇ ಹೋದ್ರೆ
ನನ್ನ ತಂಗಿ ಹೇಳಿದಂತೆ ಮತ್ತೆ ನಾನು ಆಡಿ ತೋರಿಸ್ತೀನಿ. ನಾನು ತಂಗಿ ಹೇಳಿದಂತೆ ನಮ್ಮ ಇಡೀ ಕುಟುಂಬ ಮುಂದೆ ನಮಗೆ ನ್ಯಾಯ ಸಿಗದೇನೆ ಹೋದರೆ ನಾವು ಇದೇ ಕುದುರೆಮುಖ ಸ್ಟೇಷನಲ್ಲಿ ನಮ್ಮ ಕುಟುಂಬ ಸಮೇತರಾಗಿ ನಾವು ಪೆಟ್ರೋಲ್ ಒಯ್ದು ಬೆಂಕಿ ಕೊಡ್ಕೊಂಡು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಯಾಕಂತಂದ್ರೆ ನೊಂದೋಗಿದ್ದೀವಿ ನಾವು. ಅಲ್ಲಿ DSP ಇದ್ರಲ್ಲಿ ಹೋದ್ರೆ ನ್ಯಾಯ ಇಲ್ಲ, SP ಇದ್ದಲ್ಲಿ ಹೋದ್ರೆ ನ್ಯಾಯ ಇಲ್ಲ. ಇವತ್ತು ಏನೋ ಹೇಳ್ತಿದಾರೆ ಅಂದ್ರೆ ನಾವು ಆಕ್ಷನ್ ತಗೊಳ್ತಿದೀವಿ, ಕಾನೂನು ಪ್ರಕಾರವಾಗಿ ಸರ್ಚ್ ಮಾಡ್ತಿದೀವಿ. ಏನ್ ಸರ್ಚ್ ಮಾಡ್ತಿದ್ದಾರೆ ಸರ್? ಏನ್ ಮಾಡ್ತಾ ಇದಾರೆ ಇವರು? ನಮ್ಮನ್ನ ತಲೆಗೆ ಗೂಬೆ ಕಟ್ಟೋ ಕೆಲಸ ಮಾಡ್ತಿದ್ದಾರೆ ಇವರು. ಯಾವತ್ತಿಗೆ ಈ ತರ ಮೋಸ ಅನ್ಯಾಯಗಳು ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಒಂದು ಬಡ ಕುಟುಂಬಕ್ಕಾಗ್ಲಿ ನಮ್ಮಂತ ಕುಟುಂಬಗಳಿಗೆ ಸಿಗ್ಬಾರ್ದು. ನ್ಯಾಯ ಸಿಗುವಾಗಿ ಮಾಡ್ಬೇಕು. ಅವರು ನ್ಯಾಯ ರೀತಿಯಲ್ಲಿ ಅವರು ಹೋರಾಟ ಮಾಡ್ಬೇಕು, ಅದನ್ನ ನ್ಯಾಯ ರೀತಿಯಲ್ಲಿ ಬಂಧನ ಮಾಡ್ಬೇಕು ಅವ್ರನ್ನ. ಅದಲ್ದನೆ ಶಿಕ್ಷಿತರಾಗಬೇಕು ಅವರು. ಪ್ರತಿಯೊಬ್ಬರಿಗೂ ಕಮ್ಮಿಲಿ ಏನಿಲ್ಲ, ಅವರು ಎಲ್ಲರೂ ಕೋಟ್ಯಾಧಿಪತಿಗಳು. ಸಿದ್ದೇಶ್ ಆಗ್ಲಿ, ಆದರ್ಶ ಆಗ್ಲಿ, ಸುರಕ್ಷಿತ್ ಆಗ್ಲಿ, ಶಶಿ ಆಗ್ಲಿ, ಅವರಿಗೆ ಬೇಗ ಅವ್ರ ತಂದೆ ತಾಯಿ ಮಾಡಿರುವಂತ ಆಸ್ತಿ ಇದೆ. ಇವತ್ತು ನಮ್ಮಲ್ಲಿ ಯಾವುದೇ ರೀತಿ ಒಂದು ಕಳಸಕ್ಕೆ ಬರೋಕ್ಕೂ ನಮ್ಗೆ ಬಸ್ ಚಾರ್ಜಿಗೆ ತೊಂದರೆ ಆಗ್ತದೆ. ನಾವು ದುಡಿಮೆ ಮಾಡಿ ಒಂದಿನ ಕೆಲಸ ಮಾಡಿ ಮಾರನೇ ದಿನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದ ದಿನ ಇದೆ. ಅದರಲ್ಲಿ ನನ್ನ ತಮ್ಮನಿಗೆ ನ್ಯಾಯ ಸಿಗಬೇಕಂತಾದ್ರೆ ಅವ್ರ ಕುಟುಂಬದಲ್ಲಿ ಪ್ರತಿ ತಲಾ 50 ಲಕ್ಷ ನನ್ನ ತಮ್ಮನ ಕುಟುಂಬಕ್ಕೆ ಕೊಡ್ಬೇಕು. ಅವ್ರ ಹೆಂಡತಿ ಮಕ್ಕಳಿಗೆ ಅವ್ರ ಮುಂದಿನ ಜೀವನಕ್ಕೆ ಪರಿಹಾರ ಕೊಡ್ಬೇಕಂತ ನಿಮ್ಮಲ್ಲಿ ಮೇಲೆ ಬೇಡ್ಕೊಳ್ತೀನಿ. ಇಲ್ಲಿ ಸೇರಿದಂತದ್ದು ಏನಂದ್ರೆ ನಾಗೇಶನ ಒಂದು ಜೀವನದಲ್ಲಿ ನಡೆದಂತ ಘಟನೆಯ ಪ್ರಯುಕ್ತವಾಗಿದೆ. ಈಗ ಇವತ್ತು ನಾವು ನೋಡುವುದಾದ್ರೆ ನಾಗೇಶನ್ಗೆ ಅಲ್ಲಿ ಪೊಲೀಸಿಂದ ದೌರ್ಜನ್ಯ ಮತ್ತು ಅವನ ಜಾತಿ ನಿಂದನೆ ಆಗಿದ್ದಂತ ಸಂದರ್ಭದಲ್ಲಿ ಅವರು ಕಂಪ್ಲೇಂಟ್ ಕೊಡೋಕೆ ಹೋಗುವಂತ ಸಮಯದಿಂದಲೂ ಕೂಡ ಅವರಿಗೆ ದೌರ್ಜನ್ಯ ಪೊಲೀಸವರಿಂದಲೇ ಆಗಿದ್ದು ಮತ್ತು ಆತನ ಕೊನೆಯ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದು ಅವನೇನ್ ಮಾಡಿದ್ದಾನೆ, ಬರೆದಿಟ್ಟು ಪೊಲೀಸ್ ಅಧಿಕಾರಿಗಳೇ ಇದಕ್ಕೆ ಮುಖ್ಯ ಕಾರಣ ಎಂಬುದನ್ನು ಆತನು ಹೇಳಿದ್ದಾನೆ. ಯಾಕಂದ್ರೆ ಇವತ್ತಿನ ದಿನದವರೆಗೆ ಆತನಿಗೆ ಇರುವಂತಹ ಆಟವನ್ನು ಮತ್ತು ಸ್ವೇ ಮಿಷನ್ ಅನ್ನು ವಶಪಡಿಸಿಕೊಂಡು ಅದನ್ನು ಹಿಂತಿರುಗಿಸದೆ ಮತ್ತು ಆತನ ಮೇಲೆನೆ ದೌರ್ಜನ್ಯವನ್ನು ಎಸಗಿರುತ್ತಾರೆ. ಯಾಕಂದ್ರೆ ಮಾತಿನ ಚಕಮಕಿಯಲ್ಲಿ ಮತ್ತು ಆತನಿಗೆ ಪದೇ ಪದೇ ಸ್ಟೇಷನ್ಗೆ ಕರೆಸಿಕೊಂಡು ಆತನನ್ನು ಪದೇ ಪದೇ ಹೇಳಿಕೆಯನ್ನು ತಗೊಳ್ಳುವ ಮುಖಾಂತರವಾಗಿ ಆ ಮನನೊಂದು ಸಂತ್ರಸ್ತನು ಏನಾಗಿದ್ದಾನೆ ಅಂದ್ರೆ ಆತನ ನೇಣಿಗೆ ಶರಣಾಗಿರೋದು ಇದು ಪೊಲೀಸಿಯ ಒಂದು ದೌರ್ಜನ್ಯದಿಂದಲೇ ಆಗಿದೆ ಎಂಬುದನ್ನು ನಾವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಆತನಿಗೆ ದುಡಿಮೆ ಇದ್ದದು ಆಟದಲ್ಲಿ ಮತ್ತು ಆ ಸ್ಪೇ ಮಿಷನ್ ಅಲ್ಲಿ. ಆತನ ಒಂದೂವರೆ ತಿಂಗಳಿನ ಒಂದು ಮಗುವನ್ನು ಹೆರಿಗೆ ಆಗಿರುವಂತ ಆ ಪತ್ನಿಯನ್ನು ಸಾಕ್ಬೇಕಾದ್ರೆ ಆ ಜೀವನಕ್ಕೆ ಇದ್ದದು ಅದೇ ದುಡಿಮೆ ಆಗಿದೆ. ಆ ದುಡಿಮೆಯನ್ನೇ ಕಿತ್ಕೊಂಡದ್ದು ಪೊಲೀಸಿಯ ದೌರ್ಜನ್ಯದ ದರ್ಪದ ಒಂದು ಆಗಿದೆ ಎಂಬುದನ್ನು ನಾವು ಗಮನ ತೆಗಬೇಕಾಗುತ್ತದೆ. ಯಾಕಂದ್ರೆ ಇವತ್ತಿನ ಆ ಘಟನೆ ನಡೆದು ಇಷ್ಟು ದಿನ ಆದ್ರೂ ಆ ಒಂದು ಮಗು ಇದೆ, ಮಹಿಳಾ ಸಮಿತಿಯಿಂದ ಅಥವಾ ಮಹಿಳಾ ರಾಜ್ಯಾಧ್ಯಕ್ಷ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರ ಗಮನಕ್ಕೆ ಇದು ಬಂದಿರಬಹುದು. ಆದ್ರೆ ಇದುವರೆಗೆ ಆ ಸಂತ್ರಸ್ತ ಕುಟುಂಬವನ್ನು ಸಂಧಿಸಲು ಬಂದಿಲ್ಲ. ಅದಕ್ಕೆ ಮಹಿಳಾ ಆಯೋಗ ಕೂಡ ಇದರ ಸೂಕ್ತ ಕ್ರಮ ತೆಗೆಯಬೇಕೆಂಬುದನ್ನು ನಮ್ಮ ಒತ್ತಾಯವಾಗಿರ್ತದೆ. ಮತ್ತು ನಾವು ಏನು ಬೇಡಿಕೆ ಇಟ್ಟಿದ್ದೀವ, ಇವತ್ತು ಆ ಕುಟುಂಬಕ್ಕೆ ಏನು ಸಿಗಬೇಕೆಂಬುದನ್ನು ಬೇಡಿಕೆ ಇಟ್ಟಿದ್ದೀವ, ಅದು ಸಿಗದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವು ಏನ್ ಮಾಡ್ತೀವಿ, ನಾಗರಿಕ ಹಕ್ಕು ರಕ್ಷಣಾ ಸಂಘಟನೆ ಮತ್ತು ಇತರ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಮುಖಾಂತರವಾಗಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಎಂಬುದನ್ನು ನಾವು ಈ ಮುಖಾಂತರವಾಗಿ ಎಚ್ಚರ ಪಡಿಸ್ತಿದ್ದೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.